ಸರ್ ರೆಕಾರ್ಡಿಂಗ್ ಓಕೆ ಓಕೆ. ಕೊನೆಯ ಕೆಲವು ಉಪನ್ಯಾಸಗಳನ್ನ ಚರ್ಚೆಗೆ ತಗೊಂಡಿದ್ದೇವೆ. ಇದೊಂದು ಸರಣಿ ಉಪನ್ಯಾಸ. ಜಿಡ್ಡು ಕೃಷ್ಣಮೂರ್ತಿಯವರು ಕೊನೆಯ ಬಾರಿ ಭಾರತಕ್ಕೆ ಬಂದದ್ದು 1985ನೇ ಇಸವಿ ಅಕ್ಟೋಬರ್ ಕೊನೆಯ ವಾರ. ಹಲವು ಕಾಲ ಅವರು ವಾರಣಾಸಿಯಲ್ಲಿ ತಂಗಿದ್ರು. ವಾರಣಾಸಿಯಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಫೌಂಡೇಶನ್ನ ಒಂದು ವಿಭಾಗವಿದೆ. ಅವರು ರಾಜಘಾಟ್ ಅಂತ ವಾರಣಾಸಿಯ ರಾಜಘಾಟ್ನಲ್ಲಿ ಉಳ್ಕೊಂಡಿದ್ರು. ಆಗ ಕೆಲವು ಉಪನ್ಯಾಸಗಳನ್ನ ನೀಡಿದ್ರು. ಅವರಿಗೆ 91 ವರ್ಷ ವಯಸ್ಸು. ವೃದ್ಧಾಪ್ಯದಿಂದ ಸಾಕಷ್ಟು ದುರ್ಬಲವಾಗಿತ್ತು ಅವರ ಸ್ಥೂಲ ಶರೀರ. ಆದರೆ ಮನಸ್ಸು ಮಾತ್ರ ಬಹಳ ಚಟುವಟಿಕೆಯಿಂದ ಇತ್ತು. ಸಕ್ರಿಯವಾಗಿ ಹಲವಾರು ಉಪನ್ಯಾಸಗಳಲ್ಲಿ ಅವರು ತಮ್ಮನ್ನ ತಾವು ಮಾನಸಿಕವಾಗಿ ತೊಡಗಿಸಿಕೊಂಡಿದ್ರು. ಶರೀರ ಹೆಚ್ಚು ಸಹಕಾರವನ್ನ ನೀಡದೇ ಇದ್ರು. ಆ ಶರೀರದ ಒಂದು ಪರಿಮಿತಿಯನ್ನ ಮೀರಿ ಮಾನಸಿಕ ಇಚ್ಛೆಯಿಂದ ಜನರೊಡನೆ ಬೆರೆತು ಉಪನ್ಯಾಸಗಳನ್ನ ನೀಡ್ತಾ ಇದ್ರು. ನವೆಂಬರ್ 18ನೇ ತಾರೀಕು ಒಂದು ಉಪನ್ಯಾಸವನ್ನ ಕೊಟ್ಟರು, ಸಾರ್ವಜನಿಕ ಉಪನ್ಯಾಸ ಅದು. ಮತ್ತೆ ಮಾರನೆಯ ದಿನ ನವೆಂಬರ್ 19ನೇ ತಾರೀಕು ಮತ್ತೊಂದು ಉಪನ್ಯಾಸವನ್ನ ನೀಡಿದ್ರು. ಅದು ಸಾರ್ವಜನಿಕ ಉಪನ್ಯಾಸವಾಗಿತ್ತು. ಆ ಎರಡು ಉಪನ್ಯಾಸಗಳ ನಂತರ ಅವರು ಒಂದೆರಡು ದಿನಗಳ ವಿರಾಮವನ್ನ ತಗೊಂಡ್ರು. ಮತ್ತೆ 22 ನವೆಂಬರ್ 1985 ರಾಜಘಾಟ್ನಲ್ಲಿ ತಮ್ಮ 3ನೆಯ ಉಪನ್ಯಾಸವನ್ನ ಸಾರ್ವಜನಿಕ ಉಪನ್ಯಾಸವನ್ನ ನೀಡ್ತಾರೆ. ನವೆಂಬರ್ 18, 19 ಅವರು ನೀಡಿದ ಉಪನ್ಯಾಸವನ್ನ ನಾನು ಈಗಾಗಲೇ ಕನ್ನಡಕ್ಕೆ ತರ್ಜುಮೆ ಮಾಡಿ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಈಗ 22 ನವೆಂಬರ್ 1985 ಅವರು ನೀಡಿದ 3ನೆಯ ಉಪನ್ಯಾಸವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ಉಪನ್ಯಾಸದಲ್ಲಿ ಅವರು ಸಾಕಷ್ಟು ವಿಷಯಗಳನ್ನ ನಮಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತಾರೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಈ ಉಪನ್ಯಾಸ ಬಹಳ ಸುಂದರವಾದಂತ ಉಪನ್ಯಾಸ. ಹಲವು ಆಯಾಮಗಳನ್ನ ಪರಿಚಯ ಮಾಡಿಕೊಡುತ್ತೆ. ಜೀವನಕ್ಕೆ ಹಲವು ಆಯಾಮಗಳಿವೆ. ಜೀವನದಲ್ಲಿ ಕಲಿಕೆ ಎಂದರೇನು? ವಾಟ್ ಈಸ್ ಲರ್ನಿಂಗ್? ವಾಟ್ ಈಸ್ ಇಟ್ ಟು ಲರ್ನ್? ಕಲಿಕೆ ಅಂದ್ರೆ ಏನು? ನಿಜವಾದ ಅರ್ಥ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾವು ಹೆಚ್ಚು ಚಿಂತನೆಯನ್ನ ಮಾಡೋದಿಲ್ಲ. ಈ ಉಪನ್ಯಾಸದಲ್ಲಿ ಅವರು ಕಲಿಕೆ ಅಂದ್ರೆ ಏನು ಅನ್ನೋದನ್ನ ವಿವರಿಸಿ ತಿಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅವರು ನೇರವಾಗಿ ಅದನ್ನ ನಮಗೆ ತಿಳಿಸೋಲ್ಲ. ಅವರ ಯಾವ ಉಪನ್ಯಾಸದಲ್ಲೂ ಯಾವ ಪ್ರಶ್ನೆಗೂ ನೇರ ಉತ್ತರ ನಿಮಗೆ ಸಿಕ್ಕಲ್ಲ. ಪ್ರಶ್ನೋತ್ತರಗಳ ರೂಪದಲ್ಲಿ ನಮ್ಮನ್ನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ನಾವೇ ಚಿಂತನೆಯನ್ನ ಮಾಡ್ತಾ ವಿಷಯಗಳಿಗೆ ಅರ್ಥವನ್ನ, ಪ್ರಶ್ನೆಗಳಿಗೆ ಉತ್ತರವನ್ನ, ವಿಷಯಗಳ ಅರ್ಥವನ್ನ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಅವರು ಯಾವುದನ್ನೂ ನಮಗೆ ನೇರವಾಗಿ ತಿಳಿಸಿಕೊಡಲ್ಲ. ತಾಯಿ ಒಂದು ತಟ್ಟೆಗೆ ಹೇಗೆ ಆಹಾರವನ್ನ ಹಾಕಿ ಮಗುವಿನ ಕೈಗೆ ಕೊಟ್ಟು ನೀನ್ ಇದನ್ನ ತಿನ್ನು ಅಂತ ಹೇಳ್ತಾಳೋ ಆ ರೀತಿ ಅವರು ನಮಗೇನನ್ನೂ ಉಣಬಡಿಸೋದಿಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ತಿಳಿಸುತ್ತಾ ಹೋಗ್ತಾರೆ ಅವರು.
ಈ ಪ್ರಶ್ನೋತ್ತರಗಳ ರೂಪದಲ್ಲಿ ವಿಷಯಗಳನ್ನ ಅವ್ರು ನಮಗೆ ಮನದಟ್ಟು ಮಾಡುವ ಪ್ರಯತ್ನ ಪಡ್ತಾರೆ. ಹಾಗಾಗಿ JK ಅವರ ಉಪನ್ಯಾಸಗಳನ್ನ ಕೇಳ್ತಾ ಇರುವಂತ ವ್ಯಕ್ತಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೋತೃಗಳನ್ನ ಸದಾ ಸಕ್ರಿಯವಾಗಿ ಇಟ್ಟಿರ್ತಿದ್ರು ಅವರು. ತಮ್ಮ ಜೊತೆಗೆ ಅವರನ್ನು ಪರಿಶೋಧನೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಜಿಡು ಕೃಷ್ಣಮೂರ್ತಿಯವರು ದೊಡ್ಡ ಸಂಶೋಧಕ ಅಥವಾ ಪರಿಶೋಧಕ, ಎ ರಿಸರ್ಚರ್ ಇನ್ ದ ಫೀಲ್ಡ್ ಆಫ್ ಫಿಲಾಸಫಿ, ತತ್ವಶಾಸ್ತ್ರದ ಒಬ್ಬ ಮಹಾ ಸಂಶೋಧಕ. ಪ್ರತಿಯೊಂದನ್ನು ಸಂಶೋಧಿಸಿ ಪರಿಶೋಧಿಸಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಅವರಿಗಿತ್ತು. ಅದೇ ಸಾಮರ್ಥ್ಯವನ್ನು ಅವರು ನಮ್ಮಲ್ಲೂ ಬಯಸ್ತಾ ಇದ್ರು. ಹಾಗಾಗಿ ಈ ಒಂದು ಉಪನ್ಯಾಸದಲ್ಲಿ ಸಹ ನಾವು ನಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕಾಗತ್ತೆ. ಕಲಿಕೆ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರ ಕೇಳ್ತಾರೆ ಅವರು. ಪ್ರೇಮ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರ ಕೇಳ್ತಾರೆ. ಪ್ರೇಮ ಮತ್ತು ದ್ವೇಷಗಳು ಎರಡು ವಿಭಿನ್ನ ವಿಷಯಗಳ ಅಥವಾ ಎರಡು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂತ ವಿಷಯಗಳ ಅಂತ ಕೇಳ್ತಾರೆ. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಆಲೋಚನೆಗಳು ಅಂದ್ರೆ ಏನು, ಆ ಆಲೋಚನೆಗಳ ಪರಿಮಿತಿ ಏನು, ಇಂಥ ವಿಷಯಗಳನ್ನೆಲ್ಲ ಒಂದರ ನಂತರ ಒಂದು ಪೋಣಿಸಿ ನಮಗೆ ಒಂದು ಸುಂದರ ಹಾರವಾಗಿ ನೀಡ್ತಾರೆ. ಈಗ ಅವರ ಉಪನ್ಯಾಸವನ್ನ ನಾನು ಪ್ರಾರಂಭ ಮಾಡ್ತೇನೆ, ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇನೆ. ಈ ವಿಚಾರವನ್ನು ಅಲ್ಲಲ್ಲಿ ವಿವರಿಸುತ್ತಾ ನಿಮ್ಮೊಡನೆ ಹಂಚಿಕೊಳ್ಳುತ್ತಾ ಮುಂದುವರಿತೇನೆ. ಅವರು ಹೀಗೆ ಪ್ರಾರಂಭ ಮಾಡ್ತಾರೆ ಈ ಉಪನ್ಯಾಸವನ್ನ. ಇಂದು ನಾವು ಹಲವಾರು ಉನ್ನತ ವಿಷಯಗಳ ಬಗ್ಗೆ ಒಟ್ಟಾಗಿ ಪರಸ್ಪರ ಮಾತನಾಡೋಣ. ಉಪನ್ಯಾಸಕ ಮತ್ತು ನೀವು ಎಲ್ಲ ಚರ್ಚೆಯನ್ನು ಮಾಡೋಣ ಮತ್ತು ಹಲವು ಸಂಗತಿಗಳನ್ನು ಚರ್ಚಿಸೋಣ. ನಾವೆಲ್ಲರೂ ಈ ಚರ್ಚೆಯಲ್ಲಿ ಒಟ್ಟಾಗಿ ಭಾಗವಹಿಸೋಣ. ಸುಮ್ಮನೆ ಕ್ಯಾಶುಯಲಿ ಆಲಿಸುವುದಲ್ಲ. ಕ್ಯಾಶುಯಲಿ ಅಂತ ಅಂದ್ರೆ ಗಾಂಭೀರ್ಯವಿಲ್ಲದೆ ಗಂಭೀರವಾಗಿ ಆಲಿಸದೆ ಸುಮ್ಮನೆ ಕಾಟಾಚಾರಕ್ಕೆ ಆಲಿಸುವುದನ್ನ ಮಾಡೋದು ಬೇಡ. ಸುಮ್ಮನೆ ಆಲಿಸುವುದು ಬೇಡ, ಗಂಭೀರವಾಗಿ ಆಲಿಸೋಣ. ಕಳೆದ 2 ಉಪನ್ಯಾಸಗಳಲ್ಲಿ ಹಲವು ವಿಷಯಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಅಂತ ಹೇಳ್ತಾರವರು. ಯಾವ್ಯಾವ ವಿಷಯಗಳ ಬಗ್ಗೆ 18-19 ನವೆಂಬರ್ ಅವರು ಚರ್ಚಿಸಿದ್ದಾರೆ ಅಂದ್ರೆ, ಭಯ ಮತ್ತು ಮನುಷ್ಯನ ಕಷ್ಟಗಳು, ಯಾತನೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಪರಿಹರಿಸಲು ಸಾಧ್ಯವಿಲ್ಲದಂತೆ ಕಾಣುವ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದ ಪರಿಶೋಧಿಸಿದ್ದೇವೆ. ಮನುಷ್ಯನಿಗೆ ಸಮಸ್ಯೆಗಳು ಅಸ್ತಿತ್ವದಲ್ಲಿವೆ, ಏಕೆಂದರೆ ಮನಸ್ಸಿನ ತುಂಬ ಸಮಸ್ಯೆಗಳನ್ನೇ ಆತ ತುಂಬಿಕೊಂಡಿದ್ದಾನೆ. ಹಾಗಾಗಿ ಯಾವುದೇ ಸಮಸ್ಯೆಯನ್ನು ಕಾಣಲು ನಮಗೆ ಸ್ವಾತಂತ್ರ್ಯವಿಲ್ಲ. ಮನಸ್ಸಿನ ತುಂಬ ಸಮಸ್ಯೆಗಳೇ ತುಂಬಿಕೊಂಡಿರುವಾಗ ಯಾವೊಂದು ಸಮಸ್ಯೆಯನ್ನ ಆ ಮನಸ್ಸಿನಿಂದ ಹೊರಗೆ ತೆಗೆದು ಗಮನಿಸುವ ಸ್ವಾತಂತ್ರ್ಯ ನಮಗಿದೆ. ಒಂದು ಸಮಸ್ಯೆಯನ್ನ ಎಳಿಲಿಕ್ಕೆ ಹೋದ್ರೆ ಮನಸ್ಸಿನಿಂದ 100 ಸಮಸ್ಯೆಗಳದ ಕಂಡ್ಕೊಂಡು ಹೊರಗೆ ಬರುತ್ತೆ. ಇದಲ್ಲದೆ ಯೋಚನೆಗಳು ಅಥವಾ ಆಲೋಚನೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಸಹ ನಾವು ಹಿಂದಿನ 2 ಉಪನ್ಯಾಸಗಳಲ್ಲಿ ಮಾಡಿದ್ದೇವೆ. ಯಾಕೆ ಆಲೋಚನೆಗಳು ಈ ಜೀವನವನ್ನು ಅಸಾಧ್ಯವೆಂಬಂತೆ ಮಾಡಿವೆ ಅನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಆಲೋಚನೆಗಳು ಅಂದ್ರೆ ಏನು, ಈ ಆಲೋಚನೆಗಳಿಗೆ ಪರಿಮಿತಿ ಏನು, ಯಾಕೆ ಈ ಆಲೋಚನೆಗಳು ನಮ್ಮ ಜೀವನವನ್ನ ದುರ್ಬರವನ್ನಾಗಿ ಮಾಡಿವೆ, ಆಲೋಚನೆಗಳಿಲ್ಲದೆ ಜೀವಿಸಲು ಸಾಧ್ಯವೇ, ಇಂಥ ವಿಚಾರಗಳನ್ನ ಈಗಾಗಲೇ ನಾವು 2 ಉಪನ್ಯಾಸಗಳಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು. ಆಲೋಚನೆ ಬಹಳಷ್ಟು ಘರ್ಷಣೆಗಳನ್ನು ಉಂಟು ಮಾಡಿವೆ. ಕಳೆದ 25 ಲಕ್ಷ ವರ್ಷಗಳಲ್ಲಿ, ಅಂದರೆ ಪ್ರತಿ ವರ್ಷದಲ್ಲೂ ನಾವು ದೇವರ ಹೆಸರಿನಲ್ಲೋ, ದೇಶಭಕ್ತಿಯ ಹೆಸರಿನಲ್ಲೋ,
ದೇಶದ ವಿರುದ್ಧ ಮತ್ತೊಂದು ದೇಶವೋ, ನಮ್ಮ ಮತದ ವಿರುದ್ಧ ಮತ್ತೊಂದು ಮತವೋ, ಇಂತಹ ಕಾರಣಗಳಿಂದ ಎಷ್ಟೋ ಯುದ್ಧಗಳು ಸಂಭವಿಸಿವೆ. ಆಲೋಚನೆಗಳು ಹಲವಾರು ಸಮಸ್ಯೆಗಳನ್ನ ಉಂಟು ಮಾಡಿದೆ. 25 ಲಕ್ಷ ವರ್ಷಗಳಲ್ಲಿ ನಾವು ದೇವರ ಹೆಸರಿನಲ್ಲೋ, ಧರ್ಮದ ಹೆಸರಿನಲ್ಲೋ, ಹೆಣ್ಣಿನ ಹೆಸರಿನಲ್ಲೋ, ದೇಶದ ಹೆಸರಿನಲ್ಲೋ ಎಷ್ಟೋ ಯುದ್ಧಗಳನ್ನ ಮಾಡ್ಬಿಟ್ಟಿದೀವಿ. ಅಗಾಧವಾಗಿ ರಕ್ತಪಾತವಾಗ್ಬಿಟ್ಟಿದೆ. ಈ ಆಲೋಚನೆಗಳೇ ಅದಕ್ಕೆಲ್ಲ ಮೂಲ ಕಾರಣವಾಗಿತ್ತು. ಏಕೆಂದ್ರೆ ಆಲೋಚನೆಯು ವಿಭಜನಾತ್ಮಕ, ಅದು ಪ್ರತಿಯೊಂದನ್ನು ವಿಭಜಿಸುತ್ತದೆ. ಎಲ್ಲಿ ವಿಭಜನೆ ಇದೆಯೋ ಅಲ್ಲಿ ಘರ್ಷಣೆ ಇದೆ, ಎಲ್ಲಿ ಘರ್ಷಣೆ ಇದೆಯೋ ಅಲ್ಲಿ ಭಿನ್ನಾಭಿಪ್ರಾಯಗಳಿವೆ, ಎಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ ಅಲ್ಲಿ ಕೋಪ, ಸಿಟ್ಟು, ಸೆಡವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಂಡು ಬರುತ್ತೆ. ಹೀಗಾಗಿ ಯುದ್ಧಗಳೇ ನಡೆದು ಹೋಗಿದೆ. ಆಲೋಚನೆಯ ಸ್ವರೂಪವೇನು? ಆಲೋಚನೆ ಮನುಷ್ಯರನ್ನ ಬೇರ್ಪಡಿಸಬಹುದು ಅಥವಾ ಅದು ಒಟ್ಟುಗೂಡಿಸಲೂಬಹುದು. ಹಿಂದಿನ 2 ಉಪನ್ಯಾಸಗಳಲ್ಲಿ ಆಲೋಚನೆ ಬಗ್ಗೆ ಮಾತನಾಡ್ತಾ ಅವರು ಆಲೋಚನೆಯು ವಿಭಜನಾತ್ಮಕ, ಅದು ಎಲ್ಲರನ್ನೂ ಪ್ರತ್ಯೇಕಿಸುತ್ತೆ, ಬೇರ್ಪಡಿಸುತ್ತದೆ ಅಂತ ಹೇಳಿದ್ರು. ಆದ್ರೆ ಈಗ ಹೇಳ್ತಾರೆ ಆಲೋಚನೆಗಳು ಬೇರ್ಪಡಿಸಲೂಬಹುದು, ನಮ್ಮನ್ನ ಪರಸ್ಪರ ಪ್ರತ್ಯೇಕಿಸಲೂಬಹುದು, ಜೊತೆಗೆ ಪರಸ್ಪರ ಒಟ್ಟುಗೂಡಿಸಲೂಬಹುದು. ಕೆಲವು ಸಂದರ್ಭಗಳಲ್ಲಿ ಆಲೋಚನೆಗಳು ನಮ್ಮನ್ನು ಒಟ್ಟುಗೂಡಿಸುತ್ತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ರಾಕೆಟ್ ಅನ್ನ ತಯಾರಿಸಲಿಕ್ಕೆ ಸುಮಾರು 30,000 ಜನ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ಪಾಲಿನ ಸಣ್ಣ ಸಣ್ಣ ಭಾಗದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾಯಿಸಿದ್ದಾರೆ. ನೋಡಿ, ಒಂದು ರಾಕೆಟ್ ತಯಾರು ಮಾಡ್ಬೇಕಂದ್ರೆ 30,000 ವಿವಿಧ ಕೌಶಲ್ಯಗಳನ್ನು ಹೊಂದಿರುವಂತ ವ್ಯಕ್ತಿಗಳು ಒಟ್ಟಾಗಿ ಕುಳಿತು ಪರಸ್ಪರ ಚರ್ಚಿಸಿ ವಿಷಯ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದರ ಬಿಡಿ ಭಾಗಗಳನ್ನ ರಚಿಸಿ ಜೋಡಿಸಿ ಅದನ್ನ ತಯಾರು ಮಾಡಬೇಕು. ರಾಕೆಟ್ ನ ತಯಾರು ಮಾಡಿದ್ದಾರೆ ಅಂದ್ರೆ 30,000 ಜನ ಒಟ್ಟಾಗಿ ಸೇರಿದ್ದಾರೆ. ಅದೊಂದು ಗುರಿಗೋಸ್ಕರ, ಅದೊಂದು ಗುರಿಯನ್ನ ತಲುಪಲಿಕ್ಕೋಸ್ಕರ ಅಷ್ಟು ಜನ ಪರಸ್ಪರ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ಒಂದು ರಾಷ್ಟ್ರೀಯ ಸಮಸ್ಯೆ ಎದುರಾಗಿ ಬಿಡುತ್ತೆ, ದೊಡ್ಡ ಭೂಕಂಪವಾಗ್ಬಿಡುತ್ತೆ, ಅಗ್ನಿ ಪರ್ವತ ಸಿಡಿದು ಬಿಡುತ್ತೆ, ಅಥವಾ ಕ್ಷಾಮ ತಲೆದೋರುತ್ತೆ. ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಕೃತಿಕ ವಿಕೋಪಗಳಾದಾಗ ಆ ದೇಶದ ಜನ ಎಲ್ಲ ಒಟ್ಟಾಗಿ ಸೇರ್ತಾರೆ, ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬಿಡ್ತಾರೆ. ಆ ಸಂದರ್ಭದಲ್ಲಿ ಪ್ರಾಣಹಾನಿಯನ್ನ ತಡಿಲಿಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ. ಪ್ರಾಣಹಾನಿಯ ಜೊತೆಗೆ ಯಾರು ತಮ್ಮ ಆಸ್ತಿ ಪಾಸ್ತಿಗಳನ್ನು, ಆರೋಗ್ಯವನ್ನು, ಬಂಧುಗಳನ್ನು, ಮಿತ್ರರನ್ನು, ಸಂಬಂಧಿಕರನ್ನು ಕಳ್ಕೊಂಡಿರ್ತಾರೋ ಅವರಿಗೆ ಸಾಂತ್ವನ ನೀಡಲಿಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಆಲೋಚನೆಗಳು ಮನುಷ್ಯರನ್ನ ಪರಸ್ಪರ ಒಟ್ಟಾಗಿ ಸಹ ಸೇರಿಸುತ್ತವೆ. ಅಂತ ಪರಿಸ್ಥಿತಿಗಳು ಬಂದಾಗ ನಾವು ಒಟ್ಟಾಗಿ ಸೇರ್ತೀವಿ ಹೊರತು ಸಾಮಾನ್ಯವಾದ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಐಕ್ಯಮತ್ಯ ಇರೋದೇ ಇಲ್ಲ. ನಮ್ಮನ್ನ ಭಿನ್ನಾಭಿಪ್ರಾಯಗಳೇ ನಮ್ಮನ್ನ ಆಳ್ತಾ ಇರುತ್ತವೆ ಅಂತ ಹೇಳ್ತಾರೆ. ಮುಂದುವರಿಸಿ ಹೇಳ್ತಾರವರು, ಈಗ ಈ ಬೆಳಿಗ್ಗೆ ನಾನು ಗೌರವದಿಂದ ಸೂಚಿಸುತ್ತೇನೆ, ನಾವೆಲ್ಲ ಒಟ್ಟಾಗಿ ಸೇರೋಣ, ಒಟ್ಟಾಗಿ ಕಲೆತು, ಒಟ್ಟಾಗಿ ಬೆರೆತು, ಒಟ್ಟಾಗಿ ಸೇರಿ ನಾವು ಈ ದಿವಸ ಬೆಳಿಗ್ಗೆ ನಮ್ಮ ಶಕ್ತಿಯನ್ನೆಲ್ಲ ಒಟ್ಟಾಗಿ ಸೇರಿಸಿ ನಾವು ಹಲವಾರು ವಿಷಯಗಳು, ವಿಚಾರಗಳು ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳ್ತಾರವರು. ಒಟ್ಟಾಗಿ ಕುಳಿತು ಚರ್ಚೆ ಮಾಡೋದು ಅಂದ್ರೆ ಏನು? ನಮ್ಮ ಮೆದುಳನ್ನ ಸಕ್ರಿಯಗೊಳಿಸಬೇಕು. ನಿಷ್ಕ್ರಿಯವಾದ ಮೆದುಳು ಅಥವಾ ಯಾವುದೋ ಕೆಲಸಕ್ಕೆ ಬಾರದ ವಿಷಯಗಳ ಹಿಂದೆ ಓಡುವಂತ ಮನಸ್ಸನ್ನ ಏಕಾಗ್ರತೆಯಿಂದ ಒಂದು ಕಡೆ ನಿಲ್ಲಿಸಿ ಸಕ್ರಿಯಗೊಳಿಸೋಣ. ನಮ್ಮ ಮೆದುಳುಗಳು ನಿಧಾನಗತಿಯಲ್ಲಿವೆ, ಬಹಳ ಸ್ಲೋ ಆಗಿ ಕೆಲಸ ಮಾಡುತ್ತೆ ನಮ್ಮ ಮೆದುಳು. ಮೆದುಳಿನಲ್ಲಿ 100 ಬಿಲಿಯನ್ ನ್ಯೂರಲ್ ಸೆಲ್ಸ್ ಆರ್ ದೇರ್. 100 ಬಿಲಿಯನ್ ನ್ಯೂರಲ್ ಸೆಲ್ಸ್ ಅಂತಂದ್ರೆ 100 × 100 10,000
ಕೋಟಿ 100 ಇಂಟು 10 ಬಿಲಿಯನ್ ಅಂತ ಅಂದ್ರೆ 10 ಇಂಟು 100 ಅಂತ ಅಂದ್ರೆ 1,000 ಕೋಟಿ ನರ ಜೀವಕೋಶಗಳಿವೆ ಅಥವಾ ನರ ಕಣಗಳಿವೆ. ಇಷ್ಟು ನರ ಜೀವಕೋಶಗಳನ್ನ ಹೊಂದಿದ ಒಂದು ಸಂಕೀರ್ಣವಾದ ಮೆದುಳನ್ನ ನಾವು ಉಪಯೋಗಿಸ್ಕೊಳ್ತಿಲ್ಲ. ಅದಕ್ಕೆ ಅಗಾಧವಾದ ಶಕ್ತಿ ಇದೆ, ಸಾಮರ್ಥ್ಯವಿದೆ. ಆದ್ರೆ ಅದು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಏಕತಾನತೆಯಲ್ಲಿ ತೊಡಗಿಕೊಂಡಿದೆ. ಏಕತಾನತೆ ಅಂದ್ರೆ ಮನಾಟನಿ. ಯಾವುದೋ ಒಂದು ವಿಷಯ ವಿಚಾರವನ್ನ ಒಮ್ಮೆ ಅರ್ಥ ಮಾಡ್ಕೊಂಡು ಬಿಟ್ರೆ ಅದೇ ರೀತಿ ಅದರ ಬಗ್ಗೆ ಚಿಂತನೆ ಮಾಡೋದು, ಅದಕ್ಕೆ ಮತ್ತೊಂದು ದೃಷ್ಟಿಕೋನವನ್ನ ಕೊಡೋದಿಲ್ಲ. ಯಾವಾಗ್ಲೂ ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಪ್ರತಿನಿತ್ಯ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಯೋಚನೆ ಮಾಡ್ತಿರೋದು. ಅಂದ್ರೆ ಏಕತಾನತೆ, ಸ್ಟೀರಿಯೋ ಟೈಪಿಂಗ್ ಅಂತೀವಿ, ಮನಾಟನಿ ಅಂತ ಹೇಳ್ತೀವಿ. ಈ ಮನಾಟನಿ ಅನ್ನೋದು ಮನುಷ್ಯನ ಮನಸ್ಸಿನ ಒಂದು ಗುಣವಾಗ್ಬಿಟ್ಟಿದೆ. ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತೆ, ರಿಪಿಟೇಷನ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಪುನರಾವರ್ತನೆ. ಪ್ರತಿದಿನ ಮಾಡೋ ಕೆಲಸನೇ, ಪ್ರತಿದಿನ ಮಾಡೋ ಆಲೋಚನೆನೇ, ಪ್ರತಿದಿನ ಮಾಡೋ ಚಿಂತನೆನೇ, ಪ್ರತಿದಿನದ ಭಾವನೆನೇ ಸೇಮ್, ಅದೇ ವಿಚಾರಗಳೇ, ಅದೇ ವಿಷಯಗಳೇ. ಭಿನ್ನವಾಗಿ ಆಲೋಚಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡೋದೇ ಇಲ್ಲ. ಹಾಗಾಗಿ ಮೆದುಳು ಬಹಳಷ್ಟು ನಿಷ್ಕ್ರಿಯವಾಗಿದೆ, ನಿಧಾನ ಗತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಮೆದುಳನ್ನ ಚುರುಕಾಗಿಸೋಣ, ನಮ್ಮ ಭೌತ ಶರೀರವನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಅದು ಶಕ್ತಿಯನ್ನು ಕೊಡುತ್ತದೆ. ನಮ್ಮ ಭೌತ ಶರೀರ ಸಹ ಆರೋಗ್ಯವಾಗಿರ್ಬೇಕು. ಯಾಕೆ ಅಂತಂದ್ರೆ ಆಲೋಚನೆ ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನ ಭೌತ ಶರೀರನೇ ಉತ್ಪತ್ತಿ ಮಾಡೋದು. ಹಾಗಾಗಿ ಭೌತ ಶರೀರವನ್ನ ಸಹ ನಾವು ಸಕ್ರಿಯವಾಗಿ ಇಟ್ಟುಕೊಳ್ಳಬೇಕು. ತತ್ವಜ್ಞಾನಿಯ ಯಾವಾಗ ನಾವು ಭೌತ ಶರೀರವನ್ನ ಸಕ್ರಿಯವಾಗಿ ಇಟ್ಕೊಳ್ತೀವೋ, ಶಕ್ತಿಶಾಲಿಯಾಗಿ ಇಟ್ಕೊಳ್ತೀವೋ, ಶರೀರದಲ್ಲಿ ಉತ್ಪತ್ತಿಯಾದ ಶಕ್ತಿ ಮೆದುಳಿಗೆ ಪೋಷಣೆಯನ್ನ ನೀಡುತ್ತೆ. ಹಾಗಾಗಿ ಮೆದುಳನ್ನು ಅದು ಸಕ್ರಿಯಗೊಳಿಸುತ್ತದೆ. ಎಂತ ಮೆದುಳಿರಬೇಕು ನಮಗೆ? ತತ್ವಜ್ಞಾನಿಯ ಮೆದುಳ, ವಿಜ್ಞಾನಿಯ ಮೆದುಳ, ಭೌತಶಾಸ್ತ್ರಜ್ಞನ ಮೆದುಳ, ಇಂಥ ವಿಶೇಷ ಪರಿಣಿತಿಯನ್ನು ಹೊಂದಿರೋ ಮೆದುಳು ಬೇಕಾಗಿಲ್ಲ ನಮಗೆ ಅಂತ ಹೇಳ್ತಾರವರು. ನಮಗೆ ಅಂತ ಸ್ಪೆಷಲಿಸ್ಟ್ಗಳ ಮೆದುಳು ಬೇಕಾಗಿಲ್ಲ. ಏಕೆಂದರೆ ಪರಿಣಿತಿಯನ್ನು ಹೊಂದಿದ ಮೆದುಳು ಬಹಳ ಕಿರಿದಾಗಿ ಮಾತ್ರ ಯೋಚಿಸುತ್ತದೆ. ಎ ಸ್ಪೆಷಲಿಸ್ಟ್ ಮೈಂಡ್ ಥಿಂಕ್ಸ್ ನ್ಯಾರೋಲಿ. ಯಾವುದೇ ಪರಿಣಿತಿಯನ್ನ ಹೊಂದಿರುವ ಅಥವಾ ಸ್ಪೆಷಲಿಸ್ಟ್ ನ ಮೆದುಳು ಬಹಳ ಕಿರಿದಾಗಿ ಆಲೋಚನೆ ಮಾಡುತ್ತೆ. ಯಾಕೆಂದ್ರೆ ಅದು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿದೆಯೋ, ಪರಿಣಿತಿಯನ್ನು ಹೊಂದಿದೆಯೋ, ಆ ಸಬ್ಜೆಕ್ಟು ಆ ಮನುಷ್ಯನ ಮನಸ್ಸನ್ನ ಪರಿಮಿತಿಗೆ ಒಳಗಾಗಿಸಿ ಬಿಡುತ್ತೆ. ಅವನು ವಿಶಾಲವಾಗಿ ಯೋಚನೆ ಮಾಡ್ಲಿಕ್ಕಾಗಲ್ಲ. ಆತ ಕಲಿತಿರುವಂತ ವಿದ್ಯೆಯೋ, ಕೌಶಲ್ಯವೋ, ಜ್ಞಾನವೋ ಅದು ಪರಿಮಿತಿಯನ್ನ ಹೊಂದಿದೆ. ಜ್ಞಾನವಾಗ್ಲಿ ಕೌಶಲ್ಯವಾಗ್ಲಿ ಪರಿಮಿತಿಯನ್ನ ಹೊಂದಿದೆ. ಆತ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಆ ಪರಿಮಿತಿಯ ಜಾಡಿನ ಒಳಗಡೆನೆ ಕೆಲಸ ಮಾಡ್ತದೆ ಆ ಮೆದುಳು. ಅದನ್ನ ಬಿಟ್ಟು ವಿಶಾಲವಾಗಿ ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಅಂತ ವಿಶೇಷ ತಜ್ಞರ ಮೆದುಳು ನಮಗೆ ಬೇಡ. ಕಾರಣ ಅಂತ ಮೆದುಳು ಬಹಳ ಕಿರಿದಾಗಿ, ನ್ಯಾರೋ ಆಗಿ ಯೋಚನೆ ಮಾಡುತ್ತದೆ. ತತ್ವಶಾಸ್ತ್ರ ಅಂದ್ರೆ ಏನು ಗೊತ್ತಾ ಅಂತ ಕೇಳ್ತಾರ ಅವರು. ತತ್ವಶಾಸ್ತ್ರ ಅಂದ್ರೆ ಡಿಕ್ಷನರಿ ಅಥವಾ ಶಬ್ದಕೋಶದ ಪ್ರಕಾರ ಸತ್ಯದ ಬಗ್ಗೆ ಪ್ರೇಮ, ಜೀವನದ ಬಗ್ಗೆ ಪ್ರೇಮ, ಬುದ್ಧಿಯ ಬಗ್ಗೆ ಪ್ರೇಮ. ಫಿಲಾಸಫಿ ಇಸ್ ನಥಿಂಗ್ ಬಟ್ ಲವ್ ಟುವರ್ಡ್ಸ್ ಟ್ರೂತ್, ಲವ್ ಟು ಲೈಫ್, ಲವ್ ಟುವರ್ಡ್ಸ್ ವಿಸ್ಡಮ್. ಇದು ಫಿಲಾಸಫಿ ಅಥವಾ ತತ್ವಶಾಸ್ತ್ರ ಅನ್ನೋದು ಹಲವಾರು ಸಿದ್ಧಾಂತಗಳನ್ನ ಹೊಂದ್ಬಿಟ್ಟಿದೆ. ಸುಮ್ಮನೆ ಹೊಸ ಹೊಸ ಸಿದ್ಧಾಂತಗಳನ್ನ ಸೇರಿಸುವುದಕ್ಕೆ ನಾವು ಹೋಗೋದು ಬೇಡ. ಗೊತ್ತಾಯ್ತಲ್ಲ ನಿಮ್ಗೆ? ತತ್ವಶಾಸ್ತ್ರ ಅಂದ್ರೆ ಹಲವು ಸಿದ್ಧಾಂತಗಳಿದೆ. ಆ ಸಿದ್ಧಾಂತಗಳಿಗೆ ಮತ್ತಷ್ಟು ಸಿದ್ಧಾಂತಗಳನ್ನ ನಾವು ಸೇರಿಸ್ಲಿಕ್ಕೆ ಹೋಗೋದು ಬೇಡ. ಇತರರು ಪ್ರಸ್ತಾಪ ಮಾಡಿದ ವಿಷಯಗಳನ್ನ ವಿವರಿಸುವುದು ಬೇಡ. ಈಗ ನಾವು ನಮ್ಮದೇ ಆದ ರೀತಿಯಲ್ಲಿ ವಿಷಯ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ನೀವು ಕಲಿಕೆ ಎಂದರೇನು ಎಂಬ ವಿಷಯದ ಬಗ್ಗೆ ಚಿಂತನೆ ನಡೆಸಿದ್ದೀರಾ ಎಂದಾದ್ರೂ? ಕಲಿಕೆ, ಲರ್ನಿಂಗ್ ಅಂದ್ರೆ ಏನು ಅನ್ನೋ ವಿಷಯದ ಬಗ್ಗೆ
ಗಮನವನ್ನ ಹಾಯಿಸಿದ್ದೀರಾ. ಕಲಿಯುವುದೆಂದರೇನು? ಈಗ ನಾವು ಒಟ್ಟಾಗಿ ಕಲಿಕೆ ಎಂದರೇನು ಎಂಬುದನ್ನು ಕಂಡು ಹಿಡಿಯೋಣ. ಲೆಟ್ ಅಸ್ ಟ್ರೈ ಟು ಲರ್ನ್ ವಾಟ್ ಈಸ್ ಲರ್ನಿಂಗ್. ಲೆಟ್ ಅಸ್ ಟ್ರೈ ಟು ಲರ್ನ್ ವಾಟ್ ಈಸ್ ಲರ್ನಿಂಗ್. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ, ಲರ್ನ್ ಟು ಲರ್ನ್ ಅಂತ. ಕಲಿಕೆಯನ್ನು ಕಲಿ ಅಂತ. ಹೇಗೆ ಕಲಿಬೇಕು ಅನ್ನೋದನ್ನ ಕಲ್ತ್ಕೋಬೇಕಲ್ವ ನಾವು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಒಟ್ಟಾಗಿ ಕಲಿಕೆ ಎಂದರೇನು ಅನ್ನೋದನ್ನ ಕಲಿತುಕೊಳ್ಳೋಣ ಅಥವಾ ಕಂಡು ಹಿಡಿಯೋಣ. ನಾವು ಸಾಮಾನ್ಯವಾಗಿ ಕಲಿಯುವುದು ಅಂದ್ರೆ ಏನ್ ಅನ್ಕೊಂಡ್ ಬಿಡ್ತೀವಿ ಅಂದ್ರೆ ಕಂಠಪಾಠ ಮಾಡುವುದು ಅಂತ ತಿಳ್ಕೊಂಡಿರ್ತೇವೆ. ಕಾರಣ ನಮ್ಮನ್ನ ಪ್ರೈಮರಿ ಸ್ಕೂಲ್ಗಳಲ್ಲಿ ನಾವಿದ್ದಾಗ, ಪ್ರಾಥಮಿಕ ಶಾಲೆಗಳಲ್ಲಿದ್ದಾಗ, ಈವನ್ ಮಿಡಲ್ ಸ್ಕೂಲ್ ಹೈಸ್ಕೂಲ್ಗೆ ಬಂದಾಗ ನಮ್ಮ ಟೀಚರ್ಗಳು ಏನ್ ಮಾಡಿಸ್ತಿದ್ರು, ನಮ್ಮ ಹತ್ರ ಕಂಠಪಾಠ ಮಾಡಿಸ್ತಿದ್ರು. ಮಗ್ಗಿ ಕಲಿಯಪ್ಪ, 1ನೇ ಮಗ್ಗಿಯಿಂದ 20ನೇ ಮಗ್ಗಿವರೆಗೂ ಬೈ ಹಾರ್ಟ್ ಮಾಡು ಅಂತ ಹೇಳ್ತಿದ್ರು. ಕನ್ನಡದಲ್ಲಿ ಪದ್ಯಗಳಿತ್ತು, ಪದ್ಯಗಳನ್ನ ಬೈ ಹಾರ್ಟ್ ಮಾಡಿ ಹೇಳು ಮತ್ತೆ ಬರಿ ಅಂತ ಇದ್ರು. ಹೌದಾ ಇಲ್ವಾ? ಸಮಾಜಶಾಸ್ತ್ರದಲ್ಲಿ ಇಂಥ ಇಸ್ವಿ ಇಂಥ ಘಟನೆ ನಡೆದಿತ್ತು, ಅದನ್ನ ಬೈ ಹಾರ್ಟ್ ಮಾಡಿ ಜ್ಞಾಪಕ ಇಟ್ಕೋ ಅಂತ ಹೇಳ್ತಾ ಇದ್ರು. ಇಂಗ್ಲಿಷ್ ಗ್ರಾಮರ್ ನಲ್ಲಿ ವಾಟ್ ಈಸ್ ನೌನ್, ವಾಟ್ ಈಸ್ ವರ್ಬ್, ವಾಟ್ ಈಸ್ ಪ್ರೊನೌನ್, ವಾಟ್ ಈಸ್ ಅಡ್ವರ್ಬ್, ವಾಟ್ ಈಸ್ ಕಂಜಂಕ್ಷನ್, ವಾಟ್ ಈಸ್ ಪ್ರಿಪೋಸಿಷನ್, ವಾಟ್ ಈಸ್ ಇಂಟರ್ಜಂಕ್ಷನ್, ಇದನ್ನೆಲ್ಲ ಡೆಫಿನೇಷನ್ ಗಳನ್ನ ಬೈ ಹಾರ್ಟ್ ಮಾಡು ಅಂತ ಹೇಳ್ತಿದ್ರು. ಅಂದ್ರೆ ಬರೀ ಕಂಠಪಾಠ ಮಾಡೋದು. ಕಂಠಪಾಠ ಮಾಡಿದ್ಮೇಲೆ ಯಾವುದು ನಮ್ಮ ನೆನಪಿನಲ್ಲಿ, ಸ್ಮರಣೆಯಲ್ಲಿ ನಾವು ಯಾವುದನ್ನ ಕಂಠಪಾಠ ಮಾಡಿ ಉಳಿಸ್ಕೊಂಡಿರ್ತೀವೋ ಅದನ್ನ ಪರೀಕ್ಷೆಯಲ್ಲಿ ನಾವು ನಮ್ಮ ಪತ್ರಿಕೆಯಲ್ಲಿ ಬರೆಯೋದು. ಇದನ್ನ ಕಲಿಕೆ ಅಂತ ಹೇಳ್ಕೊಟ್ಟಿದ್ರು ನಮ್ಮ ಮೇಡಮ್ಗಳು, ನಮ್ಮ ಟೀಚರ್ಗಳು. ಹೌದಾ ಅಲ್ವಾ? ಅದಕ್ಕೆ ಇವ್ರು ಕೇಳ್ತಾ ಇದ್ದಾರೆ, ಕಲಿಯುವುದು ಅಂದ್ರೆ ನಾವು ಸಾಮಾನ್ಯವಾಗಿ ಕಂಠಪಾಠ ಮಾಡೋದು ಅಂತ ತಿಳ್ಕೊಂಡಿರ್ತೇವೆ. ನಿಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ನೀವು ಕಂಠಪಾಠವನ್ನೇ ಮಾಡಿರುತ್ತೀರಿ. ಆ ಕಂಠಪಾಠ ಮಾಡಿದ ವಿಷಯದ ಮೂಲಕ ಜೀವನೋಪಾಯಕ್ಕೆ ಬೇಕಾದ್ದನ್ನು ಸಂಪಾದಿಸುತ್ತೀರಿ, ಅಧಿಕಾರವನ್ನು ಹೊಂದುತ್ತೀರಿ, ಪ್ರತಿಷ್ಠೆಯನ್ನು ಪಡೆಯುತ್ತೀರಿ. ಆದರೆ ಆ ಕಲಿಕೆಯಲ್ಲ ಅನ್ನೋದನ್ನ ಅವ್ರು ನಮಗೆ ಬಹಿರಂಗವಾಗಿ ಹೇಳಲ್ಲ, ಆದರೆ ಅದರ ಒಂದು ಪರಿಮಿತಿಯನ್ನ ತಿಳಿಸಿಕೊಡ್ತಾರೆ. ಏನ್ ಹೇಳ್ತಾರೆ ಅವರು ಅಂತಂದ್ರೆ, ನೀವು ಎಲ್ಲಾ ಕಡೆ ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಶಾಲೆಗಳಲ್ಲೋ, ಕಾಲೇಜುಗಳಲ್ಲೋ, ಯೂನಿವರ್ಸಿಟಿಗಳೋ, ಅದನ್ನೇ ನೀವು ಮಾಡಿದ್ದು. ಕಂಠಪಾಠದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಕಂಠಪಾಠ ಮಾಡಿದಷ್ಟು ಏನಾಗತ್ತೆ ಅಂದ್ರೆ ನಿಮ್ಮ ಮೆದುಳು ಬರೀ ಸ್ಮರಣೆಗಳಿಂದ ತುಂಬಿರುತ್ತೆ. ಕಲಿಕೆ ಅಂದ್ರೆ ನಿಮ್ ಶಾಲೆಗಳಲ್ಲಿ ಇದನ್ನೇ ಕಲಿಸ್ಕೊಟ್ಟಿರೋದು. ಪ್ರತಿಯೊಂದನ್ನು ಏನ್ ಮಾಡೋದು? ಕಂಠಪಾಠ ಮಾಡೋದು. ವಿಜ್ಞಾನವಾಗ್ಲಿ, ಸಮಾಜವಾಗ್ಲಿ, ಕನ್ನಡವಾಗ್ಲಿ, ಗಣಿತವಾಗ್ಲಿ, ಎಲ್ಲ ಕಡೆ ಕಂಠಪಾಠ ಮಾಡೋದು. ಕಂಠಪಾಠ ಮಾಡಿದಷ್ಟು ಮೆದುಳು ಬರೀ ಸ್ಮರಣೆಗಳಿಂದ ತುಂಬ ಹೋಗಿರುತ್ತೆ. ಆ ಸ್ಮರಣೆಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಹೆಚ್ಚಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸ್ಮರಣೆಗಳು ಹೆಚ್ಚಾಗ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸು ಏನೋ ಒಂದು ರೀತಿ ಎಚ್ಚರಿಕೆಯಿಂದ ಇರುತ್ತೆ. ಅದು ನೀವು ಹೆಚ್ಚು ಕಲಿತೀರಿ ಅಂತ ನೀವು ಅನ್ಕೊಳ್ತೀರಿ, ಇರ್ಲಿ, ಆದ್ರೆ ನೀವು ದೊಡ್ಡ ಭಂಡಾರವನ್ನ ಸೃಷ್ಟಿ ಮಾಡ್ಕೊಳ್ತೀರಿ. ಈಗ ಉಪನ್ಯಾಸಕ ನಿಮ್ಮನ್ನ ಕೇಳ್ತಾ ಇದ್ದಾನೆ, ಕಂಠಪಾಠ ಮಾಡದೆ ಕಲಿಕೆಯ ಒಂದು ವಿಧಾನ ಇದೆಯಾ? ಅದು ಕಂಠಪಾಠ ಮಾಡುವುದಲ್ಲ, ನೆನಪು ಅಥವಾ ಸ್ಮರಣೆಯ ಆಧಾರದ ಮೇಲೆ ಜರುಗುವ ಕಲಿಕೆಯಲ್ಲ. ಲೀವಿಂಗ್ ಮೆಮೊರಿ ಅಸೈಡ್, ಇಸ್ ದೇರ್ ಎ ವೇ ಟು ಲರ್ನ್ ಅನ್ನೋದು ಪ್ರಶ್ನೆ. ನಾವು ಪ್ರತಿಯೊಂದನ್ನು ನೆನಪಿನ ಮೂಲಕ ಕಲಿತು ಇತರರ ಜೊತೆ ಹಂಚ್ಕೊಳ್ತಾ ಇರ್ತೀವಿ. ಆ ಕಲಿಕೆಯನ್ನೆಲ್ಲ ಇವ್ರು ಹೇಳ್ತಾ ಇರೋದು. ಅದಕ್ಕೆ ಅವ್ರು ಹೇಳ್ತಾರೆ, ಭಿನ್ನವಾದ ಒಂದು ಪ್ರಕ್ರಿಯೆ ಇದೆಯಾ ಕಲೀಲಿಕ್ಕೆ? ಇದು ಬಹಳ ಮುಖ್ಯ ಪ್ರಶ್ನೆ. ಏಕೆಂದರೆ ಮೆದುಳು ಪ್ರತಿಯೊಂದನ್ನು ದಾಖಲಿಸುತ್ತದೆ. ಪ್ರತಿ ಘಟನೆಯನ್ನು, ಸಂದರ್ಭವನ್ನು, ಪ್ರತಿ ನೆನಪನ್ನು ದಾಖಲಿಸುತ್ತದೆ, ರೆಕಾರ್ಡ್ ಮಾಡುತ್ತೆ. ಬ್ರೈನ್ ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ.
ನಿಮಗೆ ನೋವಾದಾಗ, ನಿಮಗೆ ಘಾಸಿಯಾದಾಗ ಅದು ದಾಖಲಿಸಲ್ಪಡುತ್ತೆ. ಆದರೆ ನೀವು ಯಾರಿಗೆ ಘಾಸಿಯಾಗಿದೆ ಅಂತ ಪ್ರಶ್ನೆನೇ ಮಾಡೋದಿಲ್ಲ. ನಿಮಗ್ ಘಾಸಿ ಆಯ್ತು ಅಂದ್ರೆ ನಿಮ್ಗೆ ಹಾಗೆ ಅನ್ನಿಸ್ತು, ಘಾಸಿಯಾಗಿದೆ ಅಂದ್ರೆ ಏನೋ ನೋವಾಗಿದೆ, ಮಾನಸಿಕವಾಗಿ ಪೆಟ್ಟಾಗಿದೆ. ನೀವು ತಕ್ಷಣ ಏನ್ ಮಾಡ್ತೀರಿ? ಅದನ್ನ ರೆಕಾರ್ಡ್ ಮಾಡ್ಕೋತೀರಿ. ಮೆದುಳು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಯಾರಿಗೆ ಘಾಸಿ ಆಗಿದೆ ಅನ್ನೋ ಪ್ರಶ್ನೆಯನ್ನ ನೀವು ಹಾಕೊಳ್ಳೋದಿಲ್ಲ. ಇರ್ಲಿ, ಯಾರಿಗೆ ಘಾಸಿ ಆಗದೆ ಅಂತ ನೀವು ಪ್ರಶ್ನಿಸುವುದಿಲ್ಲವಲ್ಲ, ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಆದರೆ ಮೆದುಳು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಪ್ರತಿಯೊಂದನ್ನು ಅದು ರೆಕಾರ್ಡ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ಇಲ್ಲಿ ಇರುತ್ತಾ ಇರ್ಲಿಲ್ಲ. ನೋಡಿ, ಇವತ್ತಿನ ದಿವಸ ನನ್ನ ಉಪನ್ಯಾಸ ಇದೆ ಅನ್ನೋದನ್ನ ಮೆದುಳು ರೆಕಾರ್ಡ್ ಮಾಡಿತ್ತು. ಇಲ್ಲಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅನ್ನೋದನ್ನ ಮೆದುಳು ರೆಕಾರ್ಡ್ ಮಾಡಿತ್ತು. ಅದಕ್ಕನುಗುಣವಾಗಿ ನೀವು ಇವತ್ತಿಲ್ಲಿ ಬಂದು ಕೂತ್ಕೊಂಡ್ರಿ. ಹೇಗ್ ಬರ್ಬೇಕೋ ಹಾಗೆ ಬಂದ್ರಿ, ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರಿ. ಅಂದ್ರೆ ಮೆದುಳು ದಾಖಲೆ ಮಾಡಬೇಕು. ಆದ್ರೆ ಮೆದುಳು ರೆಕಾರ್ಡ್ ಮಾಡೋದು ಅದರ ಸ್ವಭಾವ. ಮೆದುಳು ಇನ್ನೊಂದು ಕೆಲಸನೂ ಮಾಡುತ್ತೆ. ರೆಕಾರ್ಡ್ ಮಾಡೋದೇ ಒಂದೇ ಅಲ್ಲ, ಕೆಲವು ಬಾರಿ ರೆಕಾರ್ಡ್ ಮಾಡಿರೋ ದಾಖಲೆಗಳನ್ನ ತಿರಸ್ಕರಿಸುತ್ತದೆ. ಮತ್ತೆ ಕೆಲವು ಬಾರಿ ರೆಕಾರ್ಡ್ ಮಾಡಕ್ಕೆ ಹೋಗಲ್ಲ, ಹಾಗೆ ತಿರಸ್ಕರಿಸಿ ಬಿಡುತ್ತೆ ಅಥವಾ ವಿಸರ್ಜಿಸಿ ಬಿಡುತ್ತೆ. ಅದಕ್ಕೆ ನಾವೊಂದು ಪ್ರಶ್ನೆಯನ್ನ ಕೇಳ್ತಿದ್ದೀನಿ ನಿಮ್ಗೆ, ರೆಕಾರ್ಡ್ ಮಾಡುವುದು ಅವಶ್ಯಕವೇ? ಡು ಯು ವಾಂಟ್ ಟು ರೆಕಾರ್ಡ್? ಈಗ ಕಂಠಪಾಠ ಮಾಡೋದು ಅಂದ್ರೆ ರೆಕಾರ್ಡ್ ಮಾಡೋದು, ದಾಖಲೆ ಮಾಡೋದು. ದಾಖಲೆ ಮಾಡಿದ್ದನ್ನ ಆಗಾಗ ಹೊರಕ್ಕೆ ಕೆದಕಿ ತೆಗೆದು ಅದನ್ನ ಬರೆಯುವುದು ಅಥವಾ ಹೇಳೋದು. ರೆಕಾರ್ಡ್ ಮಾಡದೇನೆ, ನೆನಪುಗಳ ಗೊಡವೆಗೆ ಹೋಗದೇನೆ ಕಲಿಕೆ ನಡೆಯುತ್ತದೆಯೇ? ರೆಕಾರ್ಡ್ ಮಾಡೋದು ಯಾವಾಗಲೂ ಅವಶ್ಯಕವೇ ಅಂತ ಹೇಳ್ತಾ ಅವ್ರು ಮತ್ತೊಂದು ಮಾತು ಹೇಳ್ತಾರೆ. ನೀವು ಕಾರಿನಲ್ಲಿ ಹೋಗುವಾಗ ಅಪಘಾತವಾಯಿತು, ಅದನ್ನ ತಕ್ಷಣ ಮೆದುಳು ದಾಖಲೆ ಮಾಡಿತು. ಏಕೆಂದರೆ ನಿಮಗೆ ಪೆಟ್ಟು ಬಿದ್ದು ನೋವಾಗಿರಬಹುದು, ಕಾರು ಜಖಂ ಆಗಿರಬಹುದು. ಮೆದುಳಿಗೆ ಪ್ರತಿಯೊಂದನ್ನು ದಾಖಲಿಸುವುದೇ ಅಲ್ಲ, ಜತನದಿಂದ ಕಾಪಾಡುವುದು ಸಹ ಗೊತ್ತು. ನಾವು ಮತ್ತೆ ಕೇಳುತ್ತಿದ್ದೇವೆ, ಪ್ರತಿಯೊಂದು ದಾಖಲಿಸಬೇಕಾ? ಅದರ ಅಗತ್ಯವಿದೆಯಾ? ನೋಡಿ ಎಷ್ಟು ಪ್ರಶ್ನೆಗಳನ್ನ ಅವ್ರನ್ನ ಮುಂದೆ ಹಾಕ್ತಾ ಇದ್ದಾರೆ, ಒಂದಾದ್ಮೇಲೊಂದು. ನೀವೆಲ್ಲೋ ಕಾರಲ್ಲಿ ಕುಳಿತುಕೊಂಡು, ಬಸ್ಸಲ್ಲಿ ಕುಳಿತುಕೊಂಡು, ಜೀಪಲ್ಲಿ ಕುಳಿತುಕೊಂಡು ಏನೋ ಹೋಗ್ತಾ ಇದ್ದೀರಿ. ಒಂದು ಆಕ್ಸಿಡೆಂಟ್ ಆಯ್ತು, ನೋವಾಯ್ತು, ಪೆಟ್ಟಾಯ್ತು, ಗಾಯ ಆಯ್ತು. ಅದನ್ನ ಮೆದುಳು ರೆಕಾರ್ಡ್ ಮಾಡುತ್ತೆ. ಕಾರಣ ಮೆದುಳು ದಾಖಲೆ ಮಾಡೋದೇ ಅದರ ಕೆಲಸ ಆಗೋಗಿದೆ. ದಾಖಲೆ ಮಾಡೋದು ಒಂದೇ ಅಲ್ಲ, ದಾಖಲೆ ಮಾಡಿದ್ದನ್ನ ಅದು ಬಹಳ 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 ಕ್ರಮಬದ್ಧವಾಗಿ ಕಾಪಾಡುತ್ತೆ, ಹಾಗೆ ಎತ್ತಿಟ್ಕೊಳ್ಳುತ್ತೆ ಅದು ಸ್ಮರಣೆಯ ಭಂಡಾರದಲ್ಲಿ. ಅದಕ್ಕೆ ನಾವು ಮತ್ತೆ ಕೇಳುತ್ತಿದ್ದೇವೆ. ಜಿಡು ಕೃಷ್ಣಮೂರ್ತಿ ಅವ್ರು ಕೇಳ್ತಿದ್ದಾರೆ, ಅವ್ರು ಹೀಗೆ ಬಳಸೋದು ಭಾಷೆಯನ್ನ. ನಾವು ಮತ್ತೆ ಕೇಳುತ್ತಿದ್ದೇವೆ ಅಂದ್ರೆ ಉಪನ್ಯಾಸಕ ಮತ್ತೆ ಕೇಳ್ತಾ ಇದ್ದಾರೆ ಪ್ರಶ್ನೆ, ಪ್ರತಿಯೊಂದು ದಾಖಲಿಸಬೇಕಾ? ಅದರ ಅಗತ್ಯವಿದೆಯಾ? ಅಥವಾ ಯಾವುದು ಅವಶ್ಯಕವೋ ಅದನ್ನು ಮಾತ್ರ ದಾಖಲಿಸಿ ಉಳಿದದ್ದನ್ನು ತಿರಸ್ಕರಿಸಬಹುದಾ? ಈ ಪ್ರಶ್ನೆಯನ್ನು ನೀವು ಕೇಳಿಕೊಂಡಿದ್ದೀರಾ? ಮೆದುಳು ತನ್ನ ಭದ್ರತೆಗಾಗಿ ಪ್ರತಿಯೊಂದನ್ನು ದಾಖಲಿಸುತ್ತದೆ. ನೋಡಿ, ನೀವು ಕ್ಯಾನ್ ಯು ಎಕ್ಸಸೈಸ್ ಎ ಡಿಸ್ಕ್ರಿಷನ್ ವಾಟ್ ಟು ರೆಕಾರ್ಡ್, ವಾಟ್ ಟು ಡಿಸ್ಕಾರ್ಡ್? ರೆಕಾರ್ಡ್ ಅಂದ್ರೆ ಯಾವುದನ್ನ ದಾಖಲಿಸಬೇಕು, ಡಿಸ್ಕಾರ್ಡ್ ಅಂದ್ರೆ ಯಾವುದನ್ನ ವಿಸರ್ಜಿಸಬೇಕು. ಇದನ್ನ ಅರ್ಥ ಮಾಡ್ಕೋಬಹುದಾ? ಇದು ಅವಶ್ಯಕವಾ? ಎಲ್ಲವನ್ನೂ ದಾಖಲಿಸಿಕೊಳ್ಳೋದು ಒಂದು ವಿಧಾನದ ಕಲಿಕೆಯಾದ್ರೆ, ಯಾವುದು ಅವಶ್ಯಕವೋ ಅದನ್ನು ಮಾತ್ರ ದಾಖಲಿಸಿ ಮಿಕ್ಕಿದ್ದನ್ನ ತಿರಸ್ಕರಿಸಬಹುದಲ್ವಾ? ಈ ಪ್ರಶ್ನೆನ ನೀವು ಕೇಳ್ಕೊಂಡಿದ್ದೀರಾ? ಯಾಕೆ ಮೆದುಳು ಎಲ್ಲವನ್ನು ದಾಖಲಿಸುತ್ತೆ ಅಂದ್ರೆ ತನ್ನ ಭದ್ರತೆಗಾಗಿ ದಾಖಲಿಸುತ್ತೆ. ಪ್ರತಿಯೊಂದು ಮಾಹಿತಿಯನ್ನ ಯಾಕೆ ದಾಖಲಿಸುತ್ತೆ ಅಂದ್ರೆ
ಮುಂದೆ ಅಂತ ಸಂದರ್ಭ ಬಂದಾಗ ಅದು ಸಿಹಿಯಾದ ಸಂದರ್ಭವ, ಕಹಿಯಾದ ಸಂದರ್ಭವ, ಅದು ಒಳಿತ, ಅದು ಕೆಡುಕ, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಇಲ್ಲವೆಂದರೆ ಮೆದುಳು ತನ್ನ ಭದ್ರತೆಗಾಗಿ ಪ್ರತಿಯೊಂದನ್ನು ದಾಖಲಿಸುತ್ತದೆ. ಇಲ್ಲವೆಂದರೆ ನಾನು ನೀವು ಇಂದು ಇಲ್ಲಿ ಕುಳಿತಿರುತ್ತಿರಲಿಲ್ಲ, ಕಾರಣ ಮರ್ತೋಗಿರ್ತಿತ್ತು. ಯಾರೋ ಹೇಳಿದ್ರು ಜಿಡು ಕೃಷ್ಣಮೂರ್ತಿ ಅವರ ಉಪನ್ಯಾಸ 22ನೇ ತಾರೀಕು ನವೆಂಬರ್ 1985 ರಾಜಘಾಟ್ನಲ್ಲಿ ಹೋಗೋಣ ಅಂತ. ಅದನ್ನ ನಿಮ್ ಮೆದುಳು ರೆಕಾರ್ಡೇ ಮಾಡ್ಲಿಲ್ಲ ಅಂದ್ರೆ ನೀವು ಹೋಗೋದು ಯಾವಾಗ? ಹೋಗೋದು ಎಲ್ಲಿಗೆ? ಸಾಧ್ಯನೇ ಇಲ್ಲ ಅಲ್ವಾ? ಕೆಲವು ವಿಷಯಗಳನ್ನು ದಾಖಲಿಸುವುದು ಅತ್ಯವಶ್ಯಕವೇ, ಮತ್ತು ಕೆಲವು ವಿಷಯಗಳನ್ನು ದಾಖಲಿಸದೆ ಬಿಡುವುದು ಅಷ್ಟೇ ಮುಖ್ಯವೇ? ನೀವು ನನ್ನ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಮಹನೀಯರೇ, ಸರ್ಸ್, ಮೇಡಮ್ಸ್, ಯಾರಾದರೂ ನಿಮ್ಮನ್ನು ಪ್ರಶಂಸಿಸಿದರೆ, ತೆಗಳಿದರೆ ಅದನ್ನು ದಾಖಲಿಸಿಕೊಳ್ಳಬೇಕಾ? ಯಾರೋ ನಿಮ್ಮನ್ನು ಹೊಗಳಿದ್ರು, ಯಾರೋ ನಿಮ್ಮನ್ನ ನಿಂದಿಸಿದ್ರು, ಅದನ್ನ ರೆಕಾರ್ಡ್ ಮಾಡ್ಕೋಬೇಕಾ? ಇಂಥ ವಿಷಯಗಳು ರೆಕಾರ್ಡ್ ಆಗಬೇಕಾ? ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಳ್ತಾ ಹೋದ್ರೆ ಮೆದುಳೇನು ಕಸದ ತೊಟ್ಟಿ ಅಲ್ಲ ಅಲ್ವಾ? ಪ್ರತಿಯೊಂದನ್ನು ಶೇಖರಿಸ್ತಾ ಹೋದ್ರೆ ಬೇಕಾದದ್ದು, ಬೇಕಾಗಿಲ್ಲದೆ ಇರೋದು ಎಲ್ಲವನ್ನು ಸಂಗ್ರಹಿಸಿ ಅದರಲ್ಲಿ ಇಡೋದಾದ್ರೆ ಅದು ಕಸದ ತೊಟ್ಟಿನೇ. ನೀವು ನಿಮ್ಮ ಮೆದುಳನ್ನ ಕಸದ ತೊಟ್ಟಿಯನ್ನಾಗಿ ಮಾಡಿದಿರಿ. ಯಾರೋ ನಿಮ್ಮನ್ನು ಹೊಗಳಿದ್ರು ಒಂದು ಉಪನ್ಯಾಸ ಆದ ತಕ್ಷಣ ಅದು ನಿಮ್ಮ ಮೆದುಳಿನಲ್ಲಿ ಹೋಗಿ ಕುಳಿತು ಬಿಡ್ತು, ಸ್ಮರಣೆ, ನೆನಪಿನಲ್ಲಿ ಕುಳಿತು ಬಿಡ್ತು. ಆ ವ್ಯಕ್ತಿ ಮತ್ತೆ ಯಾವಾಗ ನಿಮಗ್ ಸಿಕ್ಕಿದ್ರು, ಆಹಾ ಈ ವ್ಯಕ್ತಿ ನನ್ನ ಉಪನ್ಯಾಸವನ್ನ ಇಷ್ಟಪಟ್ಟು ಹೊಗಳಿದ್ದ ಅಂತ ಆ ನೆನಪು ಮೇಲ್ ಬರುದು. ಯಾರೋ ನಿಮ್ಮನ್ನ ಬೈದಿದ್ರು ಉಪನ್ಯಾಸದ ನಂತರ, ಎಂತ ಉಪನ್ಯಾಸ ಮಾಡ್ತಿರ್ರಿ ನೀವು ಹೇಳೋ ವಿಷಯ ನಿಮ್ಗೆ ಅರ್ಥ ಆಗಿದೆಯಾ, ಮೊದಲು ಅದನ್ನ ಗಮನಿಸ್ ನೋಡ್ರಿ ಅಂತಂದ್ಬಿಟ್ರು ಅಂತ ಇಟ್ಕೊಳ್ಳಿ. ಅದನ್ನ ನಾವು ಜ್ಞಾಪಕ ಇಟ್ಕೋತೀವಿ. ಆ ವ್ಯಕ್ತಿ ಮೇಲೆ ಕೋಪವನ್ನ ಮಾಡ್ಕೋತೀವಿ. ಮತ್ತೆಂದಾದ್ರೂ ಆ ವ್ಯಕ್ತಿ ನಮ್ಮ ಎದುರಿಗೆ ಸಿಕ್ಕಿದ್ರೆ ಈ ಜ್ಞಾಪಕದಿಂದ ಮೇಲೆ ಇರುತ್ತೆ ಆ ವಿಷಯ, ನಾವು ಆತನನ್ನ ಸರಿಯಾಗಿ ಮಾತನಾಡೋದಿಲ್ಲ. ಇಂಥ ವಿಷಯಗಳನ್ನ ನಾವು ದಾಖಲೆ ಮಾಡ್ಬೇಕಾ? ಗೌತಮ ಬುದ್ಧರು ಒಂದು ದಿವಸ ಮರದ ಕೆಳಗಡೆ ಕುಳಿತಿದ್ರು. ಆಮ್ರವನ, ಅದು ಆಮ್ರ ಮರದ ಕೆಳಗೆ ಕುಳಿತಿದ್ರು. ಸಂಜೆಯ ಹೊತ್ತು ಹಲವಾರು ಶಿಷ್ಯರು ಅವರು ಮುಂದೆ ಕುಳಿತುಕೊಂಡಿದ್ರು. ಯಾವುದೋ ಅಧ್ಯಾತ್ಮದ ಒಂದು ಚಿಂತನೆ ನಡೀತಾ ಇತ್ತು. ಯಾರೋ ಒಬ್ಬ ವ್ಯಕ್ತಿ ವೇಗವಾಗಿ ನಡೆದು ಬಂದು ಬುದ್ಧರ ಮುಂದೆ ನಿಂತ್ಕೊಂಡ. ಬಾಯಿಗೆ ಬಂದ ಹಾಗೆ ಬುದ್ಧರನ್ನ ಬೈದ. ಬಹಳಷ್ಟು ಬೈಗುಳಗಳನ್ನ ಬೈದ ನಂತರ ಆತ ಹಿಂತಿರುಗಿ ಹೊರಟೋದ. ಬುದ್ಧರ ಮನಸ್ಸಿನಲ್ಲಿ ಯಾವ ಒಂದು ವಿಕಾರವೂ ಏಳಲಿಲ್ಲ. ಅವರು ಮೊದಲು ಹೇಗಿದ್ರೋ ನಂತರವೂ ಹಾಗೆ ಇದ್ದಾರೆ. ಆತ ಬೈತಾ ಇದ್ರುನು ಬುದ್ಧನ ಪ್ರಜ್ಞೆಯಲ್ಲಿ, ಬುದ್ಧನ ಮಾನಸಿಕ ಪ್ರಜ್ಞೆಯಲ್ಲಿ ಯಾವ ಕಿಂಚಿತ್ತಾದರೂ ಲವಲೇಶವಾದರೂ ವ್ಯತ್ಯಾಸ ಕಂಡು ಬರಲಿಲ್ಲ. ಶಿಷ್ಯರಿಗೆಲ್ಲ ಕೋಪ ಬಂತು ಆ ವ್ಯಕ್ತಿಯ ಮೇಲೆ. ಬುದ್ಧ ಮೌನವಾಗ್ಬಿಟ್ರು, ಏನು ಮಾತನಾಡ್ಲಿಲ್ಲ. ಆ ನಂತರ ಮಾರನೇ ದಿವಸ ಅದೇ ವ್ಯಕ್ತಿ ಮತ್ತೆ ಹಿಂತಿರುಗಿ ಬಂದ. ಹಿಂತಿರುಗಿ ಬಂದು ಬುದ್ಧರ ಪಾದಗಳಿಗೆ ಬಿದ್ದು, ನಾನು ಮಾಡಿದ್ದು ತಪ್ಪಾಯ್ತು, ನನಗೆ ನಿಮ್ಮ ಬಗ್ಗೆ ಯಾರೋ ಏನೋ ಅಭಿಪ್ರಾಯಗಳನ್ನ ಹೇಳಿದ್ರು, ನಾನು ನಿಮ್ಮನ್ನ ತಪ್ಪಾಗಿ ಕಲ್ಪಿಸಿಕೊಂಡು ಬಿಟ್ಟೆ, ಹಾಗಾಗಿ ಈ ಅಚಾತುರ್ಯವಾಗೋಯ್ತು, ನನ್ನನ್ನ ಕ್ಷಮಿಸಿ ಅಂತ ಅವರ ಪಾದಗಳಿಗೆ ಬಿದ್ದು ಬೇಡಿಕೊಂಡ. ಬುದ್ಧರು ಕಣ್ತೆರೆದು ಹೇಳ್ತಾರೆ, ಪ್ರಜ್ಞೆ ಅನ್ನೋದು ಒಂದು ನಿರಂತರ ಪ್ರವಾಹ. ಬೈದ ನೀನು ಈಗಿಲ್ಲ, ಆ ಬೈಗುಳಗಳನ್ನ ನಾನು ಸ್ವೀಕರಿಸಲೇ ಇಲ್ಲ. ನೀನ್ ನೆನ್ನೆ ಯಾವ ಬುದ್ಧನಿಗೆ ಬೈದ್ಯೋ ಆ ಬುದ್ಧ ಈಗಿಲ್ಲ. ಬೈದ ನೀನು ಯಾರೋ ಆ ವ್ಯಕ್ತಿ, ನೆನ್ನೆ ಏನಾಗಿದ್ಯೋ ಆ ವ್ಯಕ್ತಿ ಇವತ್ತು ನೀನಲ್ಲ. ಅಂದ್ರೆ ಪ್ರಜ್ಞೆ ಅನ್ನೋದು ಒಂದು ನಿರಂತರ ಪ್ರವಾಹ. ಅಲ್ಲಿ ಯಾವುದೂ ಶಾಶ್ವತವಾಗಿರೋದಿಲ್ಲ. ನೀನ್ ಬೈದದ್ದನ್ನ ನಾನು ಸ್ವೀಕರಿಸಲೇ ಇಲ್ಲ ಅಂದ್ರೆ ಮೈ ಮೈಂಡ್ ಡಿಡ್ ನಾಟ್ ರೆಕಾರ್ಡ್ ಇಟ್. ರೆಕಾರ್ಡೇ ಮಾಡ್ಲಿಲ್ಲ ಅದನ್ನ ಅಂತ ಅಂದ್ರೆ ಅದನ್ನ ನಾನು ನಿನಗೆ ವಾಪಸ್ ಕೊಟ್ಬಿಟ್ಟಿದ್ದೀನಿ. ಯು ಟೇಕ್ ಇಟ್ ಬ್ಯಾಕ್. ಯು ಹ್ಯಾವ್ ಟೇಕನ್ ಇಟ್ ಬ್ಯಾಕ್. ಯಾರಾದ್ರೂ ಏನೋ ನಿಮ್ಗೆ ಗಿಫ್ಟ್ ಕೊಡ್ತಾರೆ, ಆ ಗಿಫ್ಟ್ ನ ನೀವು ಸ್ವೀಕರಿಸಲಿಲ್ಲ ಅಂತಂದ್ರೆ, ಬೇಡ ಅಂತ ಅಂದ್ರೆ ಅಲ್ಲಿ ಮುಗಿದ್ದು, ಆ ಗಿಫ್ಟ್ ಅವನ ಹತ್ರನೇ ಉಳಿಯೋದು.
ಬೈಗುಳಗಳೆಲ್ಲ ಅವನ ಹತ್ರಲ್ಲೇ ಉಳಿದಿದೆ ಈಗ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ದಾರೆ, ನೋಡಿ, ಪ್ರತಿಯೊಂದನ್ನು ದಾಖಲಿಸುವ ಅವಶ್ಯಕತೆ ಇದೆಯಾ? ಬುದ್ಧರು ಸ್ತುತಿಯನ್ನು ಜ್ಞಾಪಿಸಿಕೊಳ್ತಿರ್ಲಿಲ್ಲ, ನಿಂದೆಯನ್ನು ಜ್ಞಾಪಿಸಿಕೊಳ್ತಾ ಇರಲಿಲ್ಲ. ಈ ದಾಖಲೆಗಳು ನಮ್ಮ ಮನಸ್ಸಿನ ಭಂಡಾರವನ್ನ ನಿರ್ಮಿಸುತ್ತದೆ. ನಾವು ಏನೇನನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವೋ ಅದು ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ರೆಪಾಸಿಟರಿ ಅಂತ ಅಂದ್ರೆ ಒಂದು ದೊಡ್ಡ ಭಂಡಾರವಾಗಿ ಕುಳಿತು ಬಿಡುತ್ತೆ, ಹೊರೆಯಾಗತ್ತೆ. ಇದು ಬಹಳ ಗಂಭೀರವಾದ ಪ್ರಶ್ನೆ. ನಮ್ಮ ಮನಸ್ಸು ಹಲವಾರು ಅಂಶಗಳು, ನೈತಿಕ ಮೌಲ್ಯಗಳು, ಗುಣಲಕ್ಷಣಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಮನಸ್ಸು ಮಾಡಲ್ಪಟ್ಟಿರೋದೇ ಇಂಥ ಹಲವಾರು ಅಂಶಗಳಿಂದ. ನಮ್ಮದೇ ಆದ ಕೆಲವು ನೈತಿಕ ಮೌಲ್ಯಗಳು, ಸಾರ್ವಜನಿಕ ಮೌಲ್ಯಗಳು, ಮತ್ತೆ ನಮ್ಮದೇ ಆದ ನೆನಪುಗಳು, ಸ್ಮರಣೆಗಳು, ಅನುಭವಗಳು, ಸಂದರ್ಭಗಳು, ಘಟನೆಗಳು, ಇದೆಲ್ಲ ಒಟ್ಟಾಗಿ ಸೇರಿ ಮನಸ್ಸಾಗಿದೆ. ಅದು ಮೆದುಳಿನಲ್ಲಿದೆ. ಅದನ್ನು ನಾವು ಪ್ರಜ್ಞೆ ಅಂತ ಕರೆಯುತ್ತೇವೆ. ಅದನ್ನೇ ನಾವು ಮಾನಸಿಕ ಪ್ರಜ್ಞೆ ಅಂತ ಕರಿತೇವೆ. ಆ ಪ್ರಜ್ಞೆಯಲ್ಲಿ ನೆನಪುಗಳು, ಭಯಗಳು, ಹೆದರಿಕೆಗಳು, ಆತಂಕಗಳು ಎಲ್ಲ ತುಂಬಿಕೊಂಡಿವೆ. ಆದ್ದರಿಂದ ನಾನು ಪುನಃ ಕೇಳುತ್ತಿದ್ದೇನೆ, ನಾವು ಪುನಃ ಕೇಳುತ್ತಿದ್ದೇವೆ. ಅದು ಜಿಡ್ಡು ಕೃಷ್ಣಮೂರ್ತಿಗಳ ಭಾಷೆ. ಅಂದ್ರೆ ಉಪನ್ಯಾಸಕ ಮತ್ತೆ ಕೇಳ್ತಾ ಇದ್ದಾನೆ, ನಮ್ಮ ಮನಸ್ಸನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇದೆಯೇ? ನೀವು ಹೆಚ್ಚು ಹೆಚ್ಚು ಇಂಥ ವಿಷಯಗಳನ್ನ ಮನಸ್ಸಿನಲ್ಲಿ ತುಂಬಿಸಿಕೊಂಡಷ್ಟು ನಿಮ್ಮ ಮನಸ್ಸನ್ನ ಹಿರಿದಾಗಿ ದೊಡ್ಡದಾಗಿ ಬೆಳೆಸ್ಕೊಳ್ತಾ ಹೋಗ್ತೀರಿ. ಈ ಮನಸ್ಸನ್ನ ನಿರ್ಮಾಣ ಮಾಡೋ ಅವಶ್ಯಕತೆ ನಿಮ್ಗಿದೆಯಾ? ಮನಸ್ಸು ಅಂದರೆ ಸ್ವಯಂ ಎಂದರ್ಥ. ಮೈಂಡ್ ಈಸ್ ನಥಿಂಗ್ ಬಟ್ ಸೆಲ್ಫ್ ಅಂದ್ರೆ ಸ್ವಯಂ ಅಂತ. ಸ್ವಯಂ ಅಂದ್ರೆ ಏನು? ಎಲ್ಲಾ ನೆನಪುಗಳು, ಆಲೋಚನೆಗಳಿಗೆ ಸಂಬಂಧಿಸಿದ ಕ್ರಿಯೆಗಳು, ಕಲ್ಪನೆಗಳು, ಆಕರ್ಷಣೆಗಳು, ಭಯಗಳು, ಸುಖ ದುಃಖಗಳು, ನೋವು, ಸಂಕಟಗಳು ಮುಂತಾದವುಗಳೆಲ್ಲ ಒಟ್ಟಾಗಿ ಸೇರಿ ಸ್ವಯಂ ಆಗಿದೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಮೈಂಡ್ ಆರ್ ಸೆಲ್ಫ್. ಅವುಗಳನ್ನ ದಾಖಲಿಸುವುದೇ ನಮ್ಮ ಮನಸ್ಸನ್ನು ನಿರ್ಮಿಸುತ್ತದೆ. ಈ ಭಯ, ಹೆದರಿಕೆ, ಆತಂಕ, ಗಾಬರಿ, ಆದಂತಹ ಕ್ರೌರ್ಯ, ಕ್ರೋಧ, ಕೋಪ, ನಗು, ಸುಖ, ಸಂತೋಷ, ಆನಂದ, ನೆಗೆಟಿವೇ ಅಲ್ಲ ಪಾಸಿಟಿವ್ ಸೇರುತ್ತೆ ಅದರಲ್ಲಿ. ಎಲ್ಲವನ್ನು ತುಂಬಿಕೊಳ್ತೀವಲ್ಲ, ಅದೇ ನಮ್ಮ ಸೆಲ್ಫ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ನಮ್ಮ ಐ ಆರ್ ನಾನು ಎಂಬುದನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ತುಂಬಿಸಿಕೊಂಡಂತೆಲ್ಲ ಐ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಐ ಅಂದ್ರೆ ಏನು? ಈಗೋ ಅಂದ್ರೆ ಏನು? ಅಹಂ. ಅಯಾಮ್ ಅನ್ನೋದು ಈಗೋ. ಈ ಅಯಾಮ್ ಅನ್ನೋದು ಅಥವಾ ಐ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವ ಭಂಡಾರದಿಂದಲೇ ಆಗಿರೋದು. ಈ ಭಂಡಾರ ಏನ್ರಿಂದ ಆಗಿದೆ? ನಮ್ಮ ಅನುಭವಗಳು, ನಮ್ಮ ಆತಂಕಗಳು, ಗಾಬರಿಗಳು, ಭಯಗಳು, ಜರುಗಿದಂತಹ ಘಟನೆಗಳಿಂದ ಉಂಟಾದ ನೋವು, ದುಃಖ, ಖಿನ್ನತೆ, ಸಂತೋಷ, ಸುಖ, ಆನಂದ, ನಗು, ಹಾಸ್ಯ ಎಲ್ಲ ಸೇರಿದೆ ಅದರಲ್ಲಿ. ಜೀವನದ ಎಲ್ಲ ಅನುಭವಗಳು ಏನೇನನ್ನ ಶೇಖರಿಸಿದಿರೋ ಅದೆಲ್ಲ ಅದರಲ್ಲಿ ತುಂಬಿರುತ್ತೆ. ಅದು ತುಂಬಿದಷ್ಟು ಐ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಅಹಂ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಎಷ್ಟೋ ಘಟನೆಗಳನ್ನ, ಎಷ್ಟೋ ವಿಷಯಗಳನ್ನ, ವಿಚಾರಗಳನ್ನ, ಸಂವೇದನೆಗಳನ್ನ ನಾವು ರೆಕಾರ್ಡ್ ಮಾಡಬಾರ್ದು. ಕಣ್ಣು ಅದು ಹೊರ ಜಗತ್ತಿಗೆ ತಕ್ಕೊಂಡಿದೆ, ಪ್ರತಿಯೊಂದನ್ನು ನೋಡುತ್ತೆ. ಆದ್ರೆ ನೋಡಿದ್ದನ್ನೆಲ್ಲ ಮನಸ್ಸು ಚಿತ್ರಿಸಬೇಕು ಅಂತ ಏನಿಲ್ಲ. ಕಿವಿ ಪ್ರಪಂಚಕ್ಕೆ ತೆರೆಕೊಂಡಿದೆ. ಒಳ್ಳೆ ಮಾತುಗಳು, ಕೆಟ್ಟ ಮಾತುಗಳು ಎಲ್ಲ ಈ ಜಗತ್ತಿನಲ್ಲಿ ಎಷ್ಟೋ ಜನ ಆಡ್ತಾ ಇರ್ತಾರೆ. ನಾವು ಅವ್ರ ಮಧ್ಯೆ ಬದುಕಬೇಕಾಗತ್ತೆ. ಕೇಳಿದ ಎಲ್ಲ ವಿಷಯಗಳನ್ನ ತಗೊಂಡೋಗಿ ಮೆದುಳಿನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ಕ್ಯಾನ್ ಯು ಬಿ ಸೆಲೆಕ್ಟಿವ್ ಇನ್ recording the impulses that you receive from this world? ಈ ಬಹಿರಂಗ ಅಥವಾ ಬಾಹ್ಯ ಜಗತ್ತಿನಿಂದ ಯಾವ ಸಂವೇದನೆಗಳು ಬರುತ್ತೋ ಆ ಸಂವೇದನೆಗಳನ್ನ ಸ್ವೀಕರಿಸಿದರೂ ಅದನ್ನ ದಾಖಲೆಗಳನ್ನಾಗಿ ಮಾಡಿಕೊಳ್ಳದೆ ಇರಲು ಸಾಧ್ಯವಿದೆಯಾ? ಆ ರೀತಿ ನಾವೇನಾದರೂ ಕಲಿಕೆಯನ್ನ ಮಾಡಬಹುದಾ?
ನೀವು ದಾಖಲೆ ಮಾಡಿದಷ್ಟು ನಿಮ್ಮ ಮನಸ್ಸು ಬಹಳಷ್ಟು ತೂಕವನ್ನು ಹೊಂದುತ್ತಾ ಹೋಗುತ್ತೆ, ಮಾನಸಿಕ ಹೊರೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ನಾವು ಕೇಳ್ತಾ ಇದ್ದೇವೆ, ನಮ್ಮ ಮನಸ್ಸನ್ನು ನಿರ್ಮಾಣ ಮಾಡುವ ಸಲುವಾಗಿ ದಾಖಲೆಗಳನ್ನ ಮಾಡಿಕೊಳ್ಳುವುದು ಅವಶ್ಯಕವೇ? ನೀವು ಎಂದಾದರೂ ಇದರ ಕಡೆ ಗಮನ ಹರಿಸಿದ್ದೀರಾ? ಇದರ ಬಗ್ಗೆ ಪರಿಶೋಧನೆ ನಡೆಸಿದ್ದೀರಾ? ಇತರ ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳ ಬಗ್ಗೆ ಚಿಂತನೆ ನಡೆಸಿದಂತೆ ಇದರ ಬಗ್ಗೆ ಚಿಂತನೆ ನಡೆಸಿದ್ದೀರಾ? ನೋಡಿ, ಏನೇನೋ ವಿಚಾರಗಳನ್ನ ತಿಳ್ಕೊತೀರಿ ನೀವು, ಹಲವಾರು ಗ್ರಂಥಗಳ ಅಧ್ಯಯನ ಮಾಡ್ತೀರಿ, ಸಾಕಷ್ಟು ಉಪನ್ಯಾಸಗಳನ್ನ ಕೇಳ್ತೀರಿ. ಇಷ್ಟೆಲ್ಲ ನೀವು ಮಾಡ್ತೀರಲ್ಲ, ಇದರ ಬಗ್ಗೆ ನನ್ನ ಮನಸ್ಸು ಹೇಗೆ ಕೆಲಸ ಮಾಡಬೇಕು? ಕಲಿಕೆಯಲ್ಲಿ ದಾಖಲೆಯೇ ಮಾಡಿಕೊಳ್ಳದೆ ಕಲಿಯುವ ಒಂದು ವಿಧಾನವಿದೆಯಾ? ಮೆದುಳು ಪ್ರತಿಯೊಂದನ್ನು ದಾಖಲೆ ಮಾಡಬೇಕಾ? ಇದರ ಬಗ್ಗೆ ಎಂದಾದ್ರೂ ಚಿಂತನೆ ಮಾಡಿದ್ದೀರಾ ನೀವು? ಕೆಲವು ವಿಷಯಗಳನ್ನ ದಾಖಲಿಸುವುದು ಅತ್ಯಗತ್ಯ ಮತ್ತು ಕೆಲವು ವಿಷಯಗಳನ್ನು ದಾಖಲಿಸದೇ ಇರುವುದು ಸಹ ಅತ್ಯಗತ್ಯವೇ. ಒಬ್ಬ ವ್ಯಕ್ತಿ ಮದುವೆ ಆದ, ಒಂದು ಹುಡುಗಿಯನ್ನ ಮದುವೆ ನಡೀತು, ಎಲ್ಲ ವಿವಾಹ ಸಂಸ್ಕಾರಗಳು ಮುಗಿತು. ಆದ್ರೆ ಅವನು ಆ ವಿವಾಹವನ್ನ, ತನ್ನ ಹೆಂಡತಿಯನ್ನ ಅವನು ಮೆದುಳಿನಲ್ಲಿ ದಾಖಲಿಸಿಕೊಳ್ಳಲಿಲ್ಲ ಅಂದ್ರೆ ಅದರಿಂದ ಅನಾಹುತ ಆಗುತ್ತೆ. ಅದು ಅತ್ಯಗತ್ಯ, ದಾಖಲಿಸಬೇಕದನ್ನ. ಆದ್ರೆ ಯಾವುದನ್ನು ದಾಖಲಿಸದೇ ಇರಬೇಕು, ಯಾವುದು ನಮ್ಮ ಅಹಂಗೆ ಪುಷ್ಟಿಯನ್ನ ಹೆಚ್ಚಾಗಿ ಕೊಡುತ್ತೋ ಅದನ್ನ ನಾವು ದಾಖಲೆ ಮಾಡದೇ ಇರಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಮಾಡುವುದರಿಂದ ಮನಸ್ಸು ನೆನಪುಗಳ ರಾಶಿಯಿಂದ ನಿರ್ಬಂಧಿತವಾಗುವುದಿಲ್ಲ. ದೊಡ್ಡ ನೆನಪುಗಳ ರಾಶಿಯನ್ನ ನಾವು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸದೇ ಇರಲು ಸಾಧ್ಯ. ಯಾವಾಗ ಪ್ರತಿಯೊಂದನ್ನು ನಾವು ದಾಖಲಿಸುವುದಿಲ್ಲವೋ ಮನಸ್ಸಿನ ಮೇಲಿನ ಹೊರೆ ಕಡಿಮೆಯಾಗ್ತಾ ಹೋಗುತ್ತೆ. ಯಾವಾಗ ಮನಸ್ಸಿನಲ್ಲಿ ಹೊರೆ ಕಡಿಮೆಯಾಗತ್ತೋ ಅದು ಅಸಾಧಾರಣ ಸ್ವಾತಂತ್ರ್ಯವನ್ನ ಪಡೆಯುತ್ತೆ. ಒನ್ ಅಬ್ನಾರ್ಮಲ್ ಲಿಬರ್ಟಿ ಇಟ್ ಗೆಟ್ಸ್. ಯಾವಾಗ್ಲೂ ತೂಕ ಹೆಚ್ಚಾಗಿದ್ರೆ ಬಂಧನ ಹೆಚ್ಚು, ತೂಕ ಕಡಿಮೆ ಇದ್ದಷ್ಟು ಬಿಡುಗಡೆ ಸುಲಭ. ಹಾಗಾಗಿ ಯಾವಾಗ ನೀವು ತೂಕ ಅಥವಾ ಹೊರೆಯನ್ನ ಕಡಿಮೆ ಮಾಡ್ಕೊಳ್ತಿರೋ ಮೆದುಳಿನಲ್ಲಿ, ಆಗ ನಿಮ್ಮ ಮೆದುಳಿಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಕ್ಕತ್ತೆ, ಸಕ್ರಿಯವಾಗಿರುತ್ತೆ. ಅದೇ ನನ್ನ ಮೊದಲನೆಯ ಪ್ರಶ್ನೆ ಈ ಉಪನ್ಯಾಸದಲ್ಲಿ. ಇದೇ ನನ್ನ ಮೊದಲನೆಯ ಪ್ರಶ್ನೆ ನಿಮಗೆ. ಕ್ಯಾನ್ ಯು ಲಿವ್ ಲೈಕ್ ದಟ್? ಹಾಗಾದರೆ ಕಲಿಕೆ ಎನ್ನುವುದು ದಾಖಲಿಸುವುದಲ್ಲ. ನಾನು ಈ ವಿಷಯವನ್ನು ನ್ಯೂಯಾರ್ಕ್ ನಗರದ ಕೆಲವು ಮನೋತಜ್ಞರ ಬಳಿ ಸಹ ಚರ್ಚೆ ಮಾಡಿದ್ದೇನೆ. ಅವರಿಗೆ ದಾಖಲಿಸದಿರುವುದು ಎಂಬ ಕಲ್ಪನೆಯೇ ಬಹಳ ಆಕರ್ಷಣೀಯವಾಗಿತ್ತು. ಅವರು ಶ್ರೋತೃಗಳೊಡನೆ ಹಂಚ್ಕೊಳ್ತಾರೆ ಒಂದು ವಿಷಯನ. ನಾನು, ಇಸ್ ದೇರ್ ಎ ವೇ ದ ಮೈಂಡ್ ಕ್ಯಾನ್ ವರ್ಕ್ ವಿತೌಟ್ ರೆಕಾರ್ಡಿಂಗ್ ಅಂತ ಈ ವಿಷಯವಾಗಿ ಕೆಲವು ಸೈಕಿಯಾಟ್ರಿಸ್ಟ್ಗಳನ್ನ, ಕೆಲವು ಸೈಕಾಲಜಿಸ್ಟ್ಗಳನ್ನ, ಅಂದ್ರೆ ಮನಃಶಾಸ್ತ್ರಜ್ಞರು, ಮನೋರೋಗ ತಜ್ಞರು, ಇವರ ಜೊತೆ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಅವರಿಗೆ ಮೆದುಳು ರೆಕಾರ್ಡ್ ಮಾಡ್ಕೊಳ್ಳದೆ ಕೆಲಸ ಮಾಡಬಹುದಾ, ಮಾಡ್ಲಿಕ್ಕೆ ಸಾಧ್ಯವಿದೆಯಾ, ಹಾಗಾದ್ರೆ ಎಷ್ಟು ಸಮಸ್ಯೆಗಳು ಪರಿಹಾರವಾಗತ್ತೆ ಅಂತ ನಾನು ಅವರ ಜೊತೆ ಚರ್ಚೆ ಮಾಡಿದಾಗ ಮೈಂಡ್ ನಾಟ್ ರೆಕಾರ್ಡಿಂಗ್ ಥಿಂಗ್ಸ್ ಅನ್ನೋದು ಬಹಳ ಆಕರ್ಷಕವಾಗಿ ಕಾಣ್ತು. ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ಟು ದೆಮ್. ಫ್ಯಾಸಿನೇಟಿಂಗ್ ಅಂದ್ರೆ ಬಹಳ ಆಕರ್ಷಕವಾಯ್ತು. ಅವರು ಬಹಳ ಆಸಕ್ತಿಯಿಂದ ನಾನು ಹೇಳ್ತಾ ಇರುವಂತ ವಿಷಯವನ್ನ ಆಲಿಸುತ್ತಾ ಹೋದರು. ಅಂದ್ರೆ ಈಗಲೂ ಅವ್ರು ನಿಮ್ಗೆ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಮೆದುಳು ದಾಖಲಿಸದೆ ಕಲಿಯಬಹುದು, ಅದೊಂದು ರೀತಿಯ ಕಲಿಕೆ ಇದೆ ಅನ್ನೋದನ್ನ ನೀವೀಗ ಅರ್ಥ ಮಾಡ್ಕೋಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ
ಗೆರೆಗಳ ಮಧ್ಯದಲ್ಲಿ ಏನ್ ಅರ್ಥ ಇದೆ ಅದನ್ನ ಕಂಡುಹಿಡಿಯೋದು. ಗೆರೆಗಳು ಅಂದ್ರೆ ಸಾಲುಗಳು, ಸಾರಿ ಗೆರೆಗಳಲ್ಲ, ಸಾಲುಗಳ ಮಧ್ಯದಲ್ಲಿ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಅವರು ನಿಮ್ಗೆ ಪ್ರೈಮರಿ ಸ್ಕೂಲ್ ಟೀಚರ್ ಹೇಳಿದ ಹಾಗೆ ನೇರವಾಗಿ ಉತ್ತರವನ್ನು ಕೊಡೋದಿಲ್ಲ. ಇಷ್ಟು ಹೊತ್ತು ನಾವು ನಡೆಸಿದ ಚಿಂತನೆ ನಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ಬೇಕು. ಏನು? ಆದಷ್ಟು ಮೌನವಾಗಿರ್ಬೇಕು. ಮೌನವಾಗಿರೋದು ಅಂದ್ರೆ ಏನು? ಟೋಟಲಿ ಸೈಲೆಂಟ್. ಆಗ ಮೈಂಡ್ ವಿಲ್ ಸ್ಟಾಪ್ ರೆಕಾರ್ಡಿಂಗ್. ಬಹಿರಂಗ ಸಂವೇದನೆಗಳು ಏನ್ ಬರ್ತಾ ಇದೆ ಜಗತ್ತಿನಿಂದ ಅದನ್ನ ಅದು ರೆಕಾರ್ಡ್ ಮಾಡಲ್ಲ. ಸುಮ್ಮನೆ ಗಮನಿಸುತ್ತೆ ಅದು, ವಿತೌಟ್ ರೆಕಾರ್ಡಿಂಗ್ ಎನಿಥಿಂಗ್, ವಿತೌಟ್ ಜಡ್ಜಿಂಗ್ ಎನಿಥಿಂಗ್, ವಿತೌಟ್ ಅನಲೈಸಿಂಗ್ ಎನಿಥಿಂಗ್, without supporting anything, without condemning anything, without favoring anything. ಯಾವುದನ್ನು ಪುಷ್ಟೀಕರಿಸದೆ, ಯಾವುದನ್ನು ಅನರ್ಹವೆಂದು ವಿಸರ್ಜಿಸದೆ ಸುಮ್ಮನೆ ನೋಡುತ್ತೆ ಅದು. ಅಲ್ಲಿ ಏನೂ ದಾಖಲೆ ಆಗಲ್ಲ. ಸ್ಮರಣೆ ಹಿಂದಿನ ಸ್ಮರಣೆಗೂ ಹೋಗಲ್ಲ, ಈಗ ವಿಷಯವನ್ನು ಸ್ಮರಣೆ ಭಂಡಾರಕ್ಕೆ ತುಂಬಲ್ಲ. ಇಟ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್. ಅದು ಮತ್ತೇನೂ ಅಲ್ಲ, ಧ್ಯಾನ. ಆ ಧ್ಯಾನದಿಂದ ನಾವು ಕಲಿಕೆಯನ್ನು ಹೊಂದುತ್ತೀವಲ್ಲ, ಅದು ಉನ್ನತ ಮಟ್ಟದ ಕಲಿಕೆ ಅಂತ ಅರ್ಥ. ಅವ್ರು ನಿಮಗ್ ಧ್ಯಾನ ಅನ್ನೋ ವಿಷಯ ಇಲ್ಲಿ ತರಲೇ ಇಲ್ಲ. ಆದ್ರೆ ನೀವು ಇವುಗಳನ್ನ ಓದುವಾಗ ರೀಡ್ ಬಿಟ್ವೀನ್ ದ ಲೈನ್ಸ್. ವೆನ್ ಯು ರೀಡ್ ಬಿಟ್ವೀನ್ ದ ಲೈನ್ಸ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹಿ ಮೀನ್ಸ್ ಅಂತ. ಅಂದ್ರೆ ಈ ಒಂದು ಉಪನ್ಯಾಸದ ಬಾಟಮ್ ಲೈನ್ ಅಥವಾ ಸಂದೇಶ ಏನಂದ್ರೆ, ಕಲಿಯುವುದು ಅಂದ್ರೆ ಕಂಠಪಾಠ ಮಾಡೋದಲ್ಲ, ಸ್ಮರಣೆಯಿಂದ ತಿಳಿದುಕೊಂಡು ತುಂಬಿಸ್ಕೊಳ್ಳೋದಲ್ಲ ಮೆದುಳಿಗೆ. ಕಲಿಕೆ ಅನ್ನೋದಕ್ಕೆ ಮತ್ತೊಂದು ಆಯಾಮವಿದೆ. ಉನ್ನತ ಕಲಿಕೆ ಅಂತ ಒಂದಿದೆ, ಹೈಯರ್ ಲರ್ನಿಂಗ್ ಅಂತ ಒಂದಿದೆ. ಆ ಉನ್ನತ ಕಲಿಕೆಯಲ್ಲಿ ಮೆದುಳು ಯಾವುದನ್ನೂ ದಾಖಲಿಸುವುದಿಲ್ಲ. ಮೆದುಳು ಸಕ್ರಿಯವಾಗಿರುತ್ತೆ, ಆದರೆ ಯಾವುದನ್ನು ದಾಖಲಿಸದೆ ಸುಮ್ಮನೆ ಗಮನಿಸುತ್ತದೆ. ಅಂತ ಒಂದು ಕಲಿಕೆಯ ಬಗ್ಗೆ ಅವರು ನಮಗ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನೋಡಿಪ್ಪ, ಇಂಥ ಒಂದು ಕಲಿಕೆನೂ ಇದೆ, ನೀವು ಅನ್ಕೊಂಡಿರೋ ಕಂಠಪಾಠ ಮಾತ್ರ ಕಲಿಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನನ್ನ ಈ ಒಂದು ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೀನಿ. ಹಲವು ಕಾರಣಗಳಿಂದ ದೃಶ್ಯ ಮತ್ತು ಶ್ರವಣ ಮಾಧ್ಯಮದಲ್ಲಿ 2-3 ಬಾರಿ ಸ್ವಲ್ಪ ಸಮಸ್ಯೆ ಉಂಟಾಯ್ತು, ಕ್ಷಮಿಸಿ. ಥ್ಯಾಂಕ್ ಯು. ಸಹೋದರ ಸಹೋದರಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು, ಸೋದರರು ಉತ್ತರ ಕೊಡ್ತಾರೆ.